ಇವತ್ತಿನ ಚಾಪ್ಟರ್ ಬಂದು ವರ್ಕ್ ಶೀಟ್ ಮಾಡ್ಯೂಲ್ ಮತ್ತೆ ವರ್ಕ್ ಬುಕ್ ಮಾಡ್ಯೂಲ್ ಅಂತ ಹೇಳಿ. ವರ್ಕ್ ಶೀಟ್ ಅಥವಾ ವರ್ಕ್ ಬುಕ್ ಮಾಡ್ಯೂಲ್ ಏನಿದೆಯಲ್ಲ, ಇದು ಬಂದು ನನಗೆ ಒಂದು ಸಪರೇಟ್ ಮಾಡ್ಯೂಲ್ಸ್. ನಾವು ಇಷ್ಟು ದಿನ ವರ್ಕ್ ಮಾಡ್ತಾ ಇದ್ದಿದ್ದು ಸ್ಟ್ಯಾಂಡರ್ಡ್ ಮಾಡ್ಯೂಲ್. ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಏನಿತ್ತು, ನಾನೊಂದು ಮಾಡ್ಯೂಲ್ ಕ್ರಿಯೇಟ್ ಮಾಡ್ತಿದ್ದೆ, ಮತ್ತೆ ಅದ್ರಲ್ಲಿ ಒಂದು ಪ್ರೋಗ್ರಾಮ್ ಬರೀತಿದ್ದೆ, ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೆ. ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಿದ್ದೆ, ಒಂದು ಬಟನ್ ತಗೋತಿದ್ದೆ, ಇಲ್ಲಾಂದ್ರೆ F5 ಅಂತ ಪ್ರೆಸ್ ಮಾಡ್ತಿದ್ದೆ. ಸೊ ಈ ತರ ನಾನು ಎಕ್ಸಿಕ್ಯೂಷನ್ ಮಾಡ್ತಿದ್ದೆ ಪ್ರೋಗ್ರಾಮ್ನ. ಬಟ್ ಇವತ್ತು ನಾನು ಮಾಡ್ತಿರೋ ಮಾಡ್ಯೂಲ್ ಬಂದು ಆಟೋಮೆಟಿಕ್ ಆಗಿ ಒಂದು ಶೀಟ್ ಅಲ್ಲಿ ಏನಾದ್ರು ಡೇಟಾ ಎಂಟರ್ ಮಾಡಿದ್ರೆ ನನಗೆ ರಿಸಲ್ಟ್ ಬರಬೇಕು, ಅಥವಾ ಒಂದು ವರ್ಕ್ ಬುಕ್ ಓಪನ್ ಮಾಡಿದಾಗ ನನಗೆ ಏನೋ ಒಂದು ವರ್ಕ್ ಆಗಬೇಕು. ಸೊ ಆ ತರ. ಸೊ ಫಸ್ಟ್ ವರ್ಕ್ ಶೀಟ್ ಮಾಡ್ಯೂಲ್ ನ ನೋಡೋಣ. ಇದನ್ನ ಹೆಂಗ್ ಕ್ರಿಯೇಟ್ ಮಾಡೋದು, ಇದರಿಂದ ಏನೇನು ಯೂಸೇಜ್ ಇದೆ, ಏನೇನೆಲ್ಲ ಮಾಡಬಹುದು ಇದ್ರಲ್ಲಿ ಅಂತ ತೋರಿಸ್ತೀನಿ ನಾನು. ಅಂದ್ರೆ ಆಟೋಮೆಟಿಕ್ ಆಗಿ ರಿಪೋರ್ಟ್ಸ್ ಎಲ್ಲ ಹೆಂಗ್ ಜನರೇಟ್ ಮಾಡಬಹುದು ಅಂತಾನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ವರ್ಕ್ ಶೀಟ್ ಮಾಡ್ಯೂಲ್ ಅಂದ್ರೆ ಇದು ಒಂದು ವರ್ಕ್ ಶೀಟ್ ನಾನು ಕ್ರಿಯೇಟ್ ಮಾಡಿರ್ತೀನಲ್ಲ, ಅದ್ರ ಏನ್ ವರ್ಕ್ ಮಾಡ್ತಿರ್ತೀನಲ್ಲ, ಅದರಲ್ಲಿ ನನ್ನ ಪ್ರೋಗ್ರಾಮ್ ಬರೆದು ಆಟೋಮೆಟಿಕ್ ಆಗಿ ಹೆಂಗ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ. ಸೊ ಇದು ಎಕ್ಸಿಕ್ಯೂಷನ್ ಹೆಂಗಾಗುತ್ತೆ ಅಂದ್ರೆ ಬೇಸ್ಡ್ ಆನ್ ಈವೆಂಟ್ ಅಂತ ಇರುತ್ತೆ ಒಂದೊಂದು ಮಾಡ್ಯೂಲ್ಗೂ. ನಾನು ಪ್ರಾಕ್ಟಿಕಲ್ ಇದೆಲ್ಲ ನಾನು ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಅದು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಈವೆಂಟ್ ಏನಿದೆ, ಈ ಈವೆಂಟ್ ಅಂದ್ರೆ ಆಕ್ಷನ್. ಅಂದ್ರೆ ಇವಾಗ ಒಂದು ಸ್ವಿಚ್ ಇರುತ್ತೆ, ಆನ್ ಮಾಡಿದ್ರೆ ಆನ್ ಅನ್ನೋದು ಒಂದು ಆಕ್ಷನ್, ಆಫ್ ಅಂದ್ರೆ ಅದೊಂದು ಆಕ್ಷನ್. ಅಂದ್ರೆ ಆನ್ ಮಾಡಿದ್ರೆ ಏನಾಗ್ಬೇಕು, ಆಫ್ ಮಾಡಿದ್ರೆ ಏನಾಗ್ಬೇಕು ಅಂತ. ಸೊ ಈ ತರ ನನಗೆ ತುಂಬಾ ಈವೆಂಟ್ಸ್ ಗಳು ಇರುತ್ತೆ. ಬೇಸ್ಡ್ ಆನ್ ಆ ಈವೆಂಟ್ಸ್ ನನಗೆ ಈ ಪ್ರೋಗ್ರಾಮ್ ನ ಏನ್ ಬರ್ದಿರ್ತೀನಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಮತ್ತೆ ನಾನು ಏನ್ ಪ್ರೋಗ್ರಾಮ್ ಬರ್ದಿರ್ತೀನಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿ ಇಷ್ಟು ದಿನ ಏನ್ ಪ್ರೋಗ್ರಾಮ್ಸ್ ಮಾಡಿದ್ದೆ ಅದೇ ಪ್ರೋಗ್ರಾಮ್ಸ್ ನ ಅಲ್ಲಿ ಬರೀತೀನಿ. ಬಟ್ ಅದಕ್ಕೂ ಆ ಮಾಡ್ಯೂಲ್ಗೂ ಈ ಮಾಡ್ಯೂಲ್ಗೂ ಏನ್ ಡಿಫ್ರೆನ್ಸ್ ಒಂದೇ. ಪ್ರೋಗ್ರಾಮ್ ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೆ, ಪ್ರೋಗ್ರಾಮ್ ಹೆಂಗ್ ರನ್ ಆಗುತ್ತೆ ಅಂತ ಅಷ್ಟೇ. ಅದು ಬಿಟ್ರೆ ಏನು ಡಿಫ್ರೆನ್ಸ್ ಇರಲ್ಲ. ಅದ್ರಲ್ಲಿ ಏನ್ ಪ್ರೋಗ್ರಾಮ್ ಬರೀತೀನಿ ಸೇಮ್ ಪ್ರೋಗ್ರಾಮ್ ಇಲ್ಲೂ ಬರೀತೀನಿ. ಬಟ್ ಇದು ಪ್ರೋಗ್ರಾಮ್ ಹೆಂಗ್ ರನ್ ಆಗುತ್ತೆ ಅನ್ನೋದಷ್ಟೇ ಡಿಫ್ರೆನ್ಸ್. ಈಗ ಇದರಲ್ಲಿ ನಾನು ಏನ್ ಟಾಪಿಕ್ಸ್ ನೋಡ್ತೀನಿ ಹೇಳಿದೆ, ಈವೆಂಟ್ಸ್ ಅಂದ್ರೆ ಏನು, ಮತ್ತೆ ಡಿಫ್ರೆಂಟ್ ಟೈಪ್ ಆಫ್ ಈವೆಂಟ್ಸ್ ಅಂದ್ರೇನು, ಮತ್ತೆ ವರ್ಕ್ ಶೀಟ್ ಈವೆಂಟ್ಸ್ ಯಾವ್ದಿದೆ ಅಂತ ನಾನು ನಿಮ್ಗೆ ಕಲಿಸ್ತೀನಿ. ನೋಡಿ, ಇಲ್ಲಿ ಈವೆಂಟ್ಸ್ ಅಂತ ನಾನು ಹೇಳಿದೆ. ಈವೆಂಟ್ಸ್ ಅಂದ್ರೆ ಆಕ್ಷನ್ ಅಂತ ಹೇಳಿದ್ರೆ, ನಾನು ಇವಾಗ ಏನೋ ಒಂದು ಮಾಡ್ತಿರ್ತೀನಿ, ಅದಕ್ಕೊಂದು ಸೆಲೆಕ್ಷನ್ ಅಂತ ಕೊಟ್ರೆ ಆ ಸೆಲೆಕ್ಷನ್ ಮಾಡಿದ ತಕ್ಷಣ ನಾನು ಪ್ರೋಗ್ರಾಮ್ ರನ್ ಆಗ್ಬೇಕು. ಅದಕ್ಕೆ ನಾವು ಈವೆಂಟ್ ಅಂತ ಕರಿತೀವಿ. ಸೆಲೆಕ್ಷನ್ ಅನ್ನೋದು ಒಂದು ಈವೆಂಟ್. ಇಲ್ಲಿ ನನಗೆ ಈವೆಂಟ್ಸ್ ಬೇರೆ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಯಾವ ತರ, ಅಪ್ಲಿಕೇಶನ್ ಲೆವೆಲ್, ವರ್ಕ್ ಬುಕ್ ಲೆವೆಲ್, ವರ್ಕ್ ಶೀಟ್ ಲೆವೆಲ್, ಯೂಸರ್ ಫಾರ್ಮ್ ಲೆವೆಲ್ ಮತ್ತೆ ಚಾರ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅಪ್ಲಿಕೇಶನ್ ಲೆವೆಲ್ ಅಂದ್ರೆ ಕಂಪ್ಲೀಟ್ ನನಗೆ ಎಕ್ಸೆಲ್ ಅಪ್ಲಿಕೇಶನ್ ಇದೆಲ್ಲ ಅದ್ರ ಮೇಲೆ ನಾನು ಈವೆಂಟ್ಸ್ ನ ಬರೀಬಹುದು. ನಾನು ಇದನ್ನು ತೋರಿಸ್ತೀನಿ ನಿಮಗೆ ಪ್ರಾಕ್ಟಿಕಲ್. ನಾನು ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾನು ತೋರಿಸ್ತೀನಿ. ವರ್ಕ್ ಬುಕ್ ಲೆವೆಲ್ ಅಂದ್ರೆ ಒಂದು ವರ್ಕ್ ಬುಕ್ ಓಪನ್ ಆದಾಗ ಅಥವಾ ವರ್ಕ್ ಬುಕ್ ಕ್ಲೋಸ್ ಮಾಡಿದಾಗ, ವರ್ಕ್ ಬುಕ್ ಸೇವ್ ಮಾಡಿದಾಗ ಯಾವ ತರ ಈವೆಂಟ್ಸ್ ಎಲ್ಲ ಯೂಸ್ ಮಾಡಬೇಕು ಅನ್ನೋದಕ್ಕೆ ವರ್ಕ್ ಬುಕ್ ಲೆವೆಲ್ ಅಂತ ಕರಿತೀವಿ. ವರ್ಕ್ ಶೀಟ್ ಲೆವೆಲ್ ಅಂದ್ರೆ ಆ ಶೀಟ್ ಅಲ್ಲಿ ನಾನು ಏನೋ ಟೈಪ್ ಮಾಡಿದ್ರೆ ಅಥವಾ ಸೆಲೆಕ್ಟ್ ಮಾಡಿದ್ರೆ ಅಥವಾ ಡಿಲೀಟ್ ಮಾಡಿದ್ರೆ ಏನಾಗ್ಬೇಕು, ಸೊ ಆ ತರ ಈವೆಂಟ್ಸ್ ವರ್ಕ್ ಶೀಟ್ ಲೆವೆಲ್ ಅಲ್ಲಿ ಇರುತ್ತೆ. ಯೂಸರ್ ಫಾರ್ಮ್ ಲೆವೆಲ್ ಅಂದ್ರೆ ಒಂದು ಫಾರ್ಮ್ ಬರುತ್ತೆ, ಇದು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುತ್ತೆ. ಚಾರ್ಟ್ ಈವೆಂಟ್ಸ್ ಎಲ್ಲ ಬಂದು ನಿಮ್ಗೆ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ನಾನು ಹೇಳ್ಕೊಡ್ತೀನಿ. ಸರಿನಾ? ಸೊ ಈ ತರ ನೋಡಿ, ಇವಾಗ ಈ ತರ ಇರುತ್ತೆ. ಎಲ್ಲೋಗ್ಬಿಟ್ಟು ಇವಾಗ ಕೋಡ್ ಇಲ್ಲಿ ಹೋದ್ರೆ ವರ್ಕ್ ಶೀಟ್ ಇರುತ್ತೆ. ಆ ವರ್ಕ್ ಶೀಟ್ ಅಲ್ಲಿ ನಾನು ಈ ಪ್ರೋಗ್ರಾಮ್ ನ ಬರಿಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಈವೆಂಟ್ಸ್. ಇದೆಲ್ಲ ಈವೆಂಟ್ಸ್ ಇರುತ್ತೆ. ನನಗೆ ಇಲ್ಲಿ ಸೆಲೆಕ್ಷನ್ ಚೇಂಜ್ ಅಂತ ಒಂದು ಈವೆಂಟ್ ಇದೆ. ಸೊ ನಾನು ಇಲ್ಲಿ ಏನೇ ಮಾಡಿದ್ರು ಈ ಶೀಟ್ ಅಲ್ಲಿ ಏನೇ ಬರೆದ್ರು ಅದು ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸರಿ, ಇವಾಗ ಏನ್ ಮಾಡೋಣ, ಒಂದು ಎಕ್ಸೆಲ್ ಶೀಟ್ ತಗೋತೀನಿ ನಾನು. ಇಲ್ಲಿ ಒಂದು ಎಕ್ಸೆಲ್ ಶೀಟ್ ಇದೆ, ಇದು ವರ್ಕ್ ಶೀಟ್ ಮಾಡ್ಯೂಲ್ ಅಂತೇಳಿ. ಇದು ನಾನು ನಿಮ್ಗೆ ಕೊಡ್ತೀನಿ, ಇದನ್ನ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ, ನಿಮ್ಗೆ ಈ ತರ ಇರುತ್ತೆ. ಇಲ್ಲಿ ನನಗೆ ಆಟೋಮೆಟಿಕ್ ಆಗಿ ನಾನು ಇಲ್ಲಿ ಏನೋ ಒಂದು ಎಂಟರ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 3 4 5 ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕು. ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು 8 9 10 ಕೊಡ್ತೀನಿ. ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕು. ನೋಡಿ, ಇವಾಗ ಇಲ್ಲಿ ಡಿಸ್ಕೌಂಟ್ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಂಗೆ ರಿಸಲ್ಟ್ ಡಬಲ್ ಕ್ಲಿಕ್ ಮಾಡಿದೆ ನಾನು. ಈಗ ಲೌಟ್ 1 2 3 ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನಂಗೆ ಆಟೋಮೆಟಿಕ್ ಆಗಿ ಇದು ಚೇಂಜ್ ಆಯ್ತು. ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಇದು ಚೇಂಜ್ ಆಯ್ತು, ರೈಟ್ ಕ್ಲಿಕ್ ಮಾಡಿದ್ರೆ ಇದು ಚೇಂಜ್ ಆಗಬೇಕು. ಈ ತರ. ಸೊ ಇದು ಒಂದು ಈವೆಂಟ್. ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಒಂದು ವ್ಯಾಲ್ಯೂ ಬರಬೇಕು, ಅಥವಾ ಡಬಲ್ ಕ್ಲಿಕ್ ಮಾಡಿದಾಗ ಒಂದು ವ್ಯಾಲ್ಯೂ ಬರಬೇಕು, ರೈಟ್ ಕ್ಲಿಕ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರಬೇಕು. ಸೊ ಈ ತರ ಈವೆಂಟ್ಸ್ ನಾನು ಹೆಂಗ್ ಬರೀಬಹುದು, ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಪ್ರೋಗ್ರಾಮ್ ಹೆಂಗೆ ಬರೀಬಹುದು ಅಂತ ಇದು ವರ್ಕ್ ಶೀಟ್ ಮಾಡ್ಯೂಲ್ ಅಂತ. ಇಲ್ಲಿ ನೋಡಿ, ಇನ್ನೊಂದು ರಿಪೋರ್ಟ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನನಗೆ ಇಲ್ಲಿ ಚಾರ್ಟ್ಸ್ ಬರ್ಬೇಕು ಈ ತರ. ಸೊ ಇದೆಲ್ಲ ನಾನು ವರ್ಕ್ ಶೀಟ್ ಮಾಡ್ಯೂಲ್ ಅಲ್ಲಿ ಮಾಡ್ತೀನಿ. ಸೊ ಇದನ್ನ ನಾವಿವತ್ತು ಕಲ್ತ್ಕೊಳ್ಳೋಣ. ಇದನ್ನ ಕ್ಲೋಸ್ ಮಾಡ್ತೀನಿ.
ಇಲ್ಲಿ ಒಂದು ಶೀಟ್ ಇದೆ. ಈ ಶೀಟ್ ಅಲ್ಲಿ ಫಸ್ಟ್ ವರ್ಕ್ ಶೀಟ್ ಮಾಡ್ಯೂಲ್ ಯಾವ ತರ ನಾನು ಮಾಡಬಹುದು ಅಂತ ಕಲ್ತ್ಕೊಳ್ಳೋಣ. ಈಗ ಇದೊಂದು ಶೀಟ್ ಇದೆ. ನಾನು Alt F11 ಅಂತ ಮಾಡಿದ್ರೆ ನನಗೆ ಇಲ್ಲಿ VB ಎಡಿಟರ್ ಬರ್ತೀನಿ. VB ಎಡಿಟರ್ ಬಂದ ನಂಗೆ ಏನಿರುತ್ತೆ, ಇಲ್ಲೊಂದು ಶೀಟ್ ಇರುತ್ತೆ, ಅಥವಾ ನನಗೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ನಾನು ಇಷ್ಟು ದಿನ ಏನ್ ಮಾಡ್ತಿದ್ದೆ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಮಾಡ್ಯೂಲ್ ಅಂತ ಕ್ರಿಯೇಟ್ ಮಾಡ್ತಿದ್ದೆ. ಈ ಮಾಡ್ಯೂಲ್ ಬಂದು ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಂತ ಹೇಳಿ. ಬಟ್ ನನಗೆ ಇವಾಗ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಬೇಡ, ನಾನು ವರ್ಕ್ ಮಾಡ್ತಿರೋದು ವರ್ಕ್ ಶೀಟ್ ಮಾಡ್ಯೂಲ್ ಅಲ್ಲಿ. ಸೊ ವರ್ಕ್ ಶೀಟ್ ಮಾಡ್ಯೂಲ್ ಎಲ್ಲಿರುತ್ತೆ ನೋಡಿ, ಇಲ್ಲಿ ಇದೆಯಲ್ಲ ಇದು ಶೀಟ್ಸ್, ಇದೆಲ್ಲ ಬಂದು ಶೀಟ್ ಮಾಡ್ಯೂಲ್ಸ್ ಅಥವಾ ವರ್ಕ್ ಶೀಟ್ ಮಾಡ್ಯೂಲ್ಸ್. ಇದು ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಇದು ಕ್ಲೋಸ್ ಮಾಡ್ತೀನಿ. ಇದು ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಮಾಡ್ಯೂಲ್ ಬರುತ್ತೆ. ಇದು ನಮಗೆ ವರ್ಕ್ ಶೀಟ್ ಮಾಡ್ಯೂಲ್ ಅಂತ ಕರಿತೀವಿ. ಇದು ವರ್ಕ್ ಶೀಟ್ ಮಾಡ್ಯೂಲ್. ರೈಟ್, ಇದನ್ನ ಕ್ಲೋಸ್ ಮಾಡೋಣ. ಇವಾಗ ಈಗ ನನಗೆ ಪ್ರೋಗ್ರಾಮ್ ಬರೀಬೇಕಾಗಿರೋದು ಈ ಶೀಟ್ 1 ಅಲ್ಲಿ. ಈ ಶೀಟ್ 1 ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನಗೆ ಆ ಪ್ರೋಗ್ರಾಮ್ ಏನ್ ಬರೀತೀನಲ್ಲ ಕೋಡ್ ವಿಂಡೋ ಅದೆಲ್ಲಿ ಬರುತ್ತೆ. ನಾನು ಇವಾಗ ಇದನ್ನ ರೀನೇಮ್ ಮಾಡ್ತೀನಿ. F4 WKS ವರ್ಕ್ ಶೀಟ್ ಮಾಡ್ಯೂಲ್ ಅಂತಾನೆ ಕೊಡೋಣ. ಕಾಪಿ ಮಾಡ್ಕೋತೀನಿ. ಇದನ್ನು ಸೇಮ್ ಇಲ್ಲಿ ರಿಪ್ಲೇಸ್ ಮಾಡ್ತೀನಿ. ಸರಿ, ನನಗೆ ವರ್ಕ್ ಶೀಟ್ ಮಾಡ್ಯೂಲ್ ಅಂತ ಒಂದು ಶೀಟ್ ಕ್ರಿಯೇಟ್ ಮಾಡಿ. ರೈಟ್, ಪ್ರೋಗ್ರಾಮ್ ಬರೆಯೋಕೆ ಮುಂಚೆ ಏನ್ ಮಾಡೋಣ, ಇದನ್ನ ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ತೀನಿ. ಇಲ್ಲಿ macro enabled workbook session 6 worksheet workbook. ಸೇವ್ ಮಾಡಿ. ಓಕೆ, ಈಗ ನಾ ಏನ್ ಮಾಡೋಣ ಅಂದ್ರೆ ಒಂದು ಸಿಂಪಲ್ ಪ್ರೋಗ್ರಾಮ್ ಬರೆಯೋಣ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಯಾವ ತರ ವರ್ಕ್ ಆಗುತ್ತೆ ಅಂತ. ಒಂದು ಸಿಂಪಲ್ ಪ್ರೋಗ್ರಾಮ್, ಆಮೇಲೆ ರಿಪೋರ್ಟಿಂಗ್ಸ್. ಈಗ ನಾನು ಪ್ರೋಗ್ರಾಮ್ ಬರ್ದಿದ್ದೆ ನಮ್ಮ ಪ್ರೀವಿಯಸ್ ಸೆಷನ್ ಅಲ್ಲಿ, ಹಿಂದಿನ ಸೆಷನ್ ಅಲ್ಲಿ ಏನೋ ಒಂದು ಪ್ರೋಗ್ರಾಮ್ ಬರ್ದೆ 3 4 5 8 9 10 ಅಂತ ಕೊಟ್ರೆ ನನಗೆ ಇಲ್ಲಿ ಟೋಟಲ್ ಬರಬೇಕು. ಇದು ನನಗೆ ನಮ್1 ನಮ್2 ಮತ್ತೆ ಟೋಟಲ್ ಅಂತ ನಾನು ಪ್ರೋಗ್ರಾಮ್ ಬರ್ದಿದ್ದೆ. ಇಲ್ಲಿ ಏನ್ ಮಾಡ್ತಿದ್ದೆ, ನಾನು ಪ್ರೋಗ್ರಾಮ್ ಬರೀಬೇಕಾದ್ರೆ ಇಲ್ಲಿ Alt F11 ರೈಟ್ ಕ್ಲಿಕ್, ಇನ್ಸರ್ಟ್ ಮಾಡ್ಯೂಲ್ ಅಂತ ಬರೋದು, ಸಬ್ ಆಡ್ ಟು ನಂಬರ್ ಅಂಡ್ dim int num1 as integer, dim int num2 as integer, dim int total as integer ಅಂತ ಕೊಟ್ಬಿಟ್ಟು int num1 equals wks sheet module dot range of ಈ ವ್ಯಾಲ್ಯೂ ಅದು d5 ಡಾಟ್ ವ್ಯಾಲ್ಯೂ. ಮತ್ತೆ num2 ಅದಕ್ಕೆ ಏನ್ ಮಾಡಿದೆ, ಇಲ್ಲಿ d6 ಡಾಟ್ ವ್ಯಾಲ್ಯೂ ಅಂತ ಕೊಡು. ಮತ್ತೆ int total equals int num1 plus int num2. ಈ ಪ್ರೋಗ್ರಾಮ್ ನಾವು ಆಲ್ರೆಡಿ ಮಾಡಿದ್ವಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, d7 equals int total ಅಂತ ಕೊಟ್ಬಿಟ್ಟು ಅಲ್ಲೊಂದು ಬಟನ್ ಇಟ್ಬಿಟ್ಟು ಇನ್ಸರ್ಟ್ ಶೇಪ್, ಇಲ್ಲೊಂದು ಶೇಪ್ ಇಟ್ಬಿಟ್ಟು ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ. ಈ ಮ್ಯಾಕ್ರೋ ಅಸೈನ್ ಮಾಡ್ಬಿಟ್ಟು ನಾನೇನ್ ಮಾಡ್ತಿದ್ದೆ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಇಲ್ಲಿ ನಾವು ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ನೋಡಿ ಇವಾಗ ಚೇಂಜ್ ಆಗಲ್ಲ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಅಂದ್ರೆ ಇಲ್ಲಿ ಪ್ರೋಗ್ರಾಮ್ನ ಏನ್ ಬರ್ದಿದ್ದೀನಿ ಆಡ್ 2 ನಂಬರ್ಸ್ಗೆ, ಇದು ನಾನು ಕ್ಲಿಕ್ ಮಾಡಿದ್ರೆ ಮಾತ್ರ ರನ್ ಆಗ್ತಿತ್ತು. ಸರಿ, ಇದು ನಾವು ಇಷ್ಟು ದಿನ ಕಲ್ತಿದ್ವಿ. ಇವಾಗ ನೋಡಿ ನಾನೇನ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಈ ಪ್ರೋಗ್ರಾಮ್ ಏನಿದೆ ಸೇಮ್ ಇದೇ ಪ್ರೋಗ್ರಾಮ್ ನಾನೇನ್ ಮಾಡ್ತೀನಿ, ಇಲ್ಲಿ ವರ್ಕ್ ಶೀಟ್ ಹೋಗ್ತೀನಿ. ಈ ವರ್ಕ್ ಶೀಟ್ ಅಲ್ಲಿ ನನಗೆ 2 ಡ್ರಾಪ್ ಡೌನ್ ಇದೆ, ಒಂದು ಜನರಲ್ ಮತ್ತೆ ಡಿಕ್ಲರೇಷನ್ಸ್ ಅಂತ. ಸೇಮ್ ಇಲ್ಲೋದ್ರೆ ನನಗೆ ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ಇಲ್ಲೂ ಕೂಡ ಜನರಲ್ ಮತ್ತೆ ಇಲ್ಲಿ ಡಿಕ್ಲರೇಷನ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿ ನನಗೆ ಯಾವುದೇ ಆಬ್ಜೆಕ್ಟ್ಸ್ ಇಲ್ಲ. ಯಾವ್ದ್ರಲ್ಲಿ, ಸ್ಟ್ಯಾಂಡರ್ಡ್ ಮಾಡ್ಯೂಲ್ ಅಲ್ಲಿ ನನಗೆ ಯಾವುದೇ ಆಬ್ಜೆಕ್ಟ್ಸ್ ಇರಲ್ಲ. ನಾನು ಇಲ್ಲಿ ಹೋಗ್ಬಿಟ್ಟು ಶೀಟ್ ಮಾಡ್ಯೂಲ್ ನೋಡಿ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ನನಗೆ ವರ್ಕ್ ಶೀಟ್ ಅಂತ ಒಂದು ಆಬ್ಜೆಕ್ಟ್ ಸಿಗುತ್ತೆ. ಸೊ ನಾನು ಫಸ್ಟ್ ಅಥವಾ ಸೆಕೆಂಡ್ ಸೆಷನ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಡಿಫ್ರೆಂಟ್ ಟೈಪ್ ಆಫ್ ಮಾಡ್ಯೂಲ್ಸ್. ಅವಾಗ ನಾನು ಇದು ತೋರಿಸಿದ್ದೆ ನಿಮ್ಗೆ ಡ್ರಾಪ್ ಡೌನ್. ಇಲ್ಲಿ ಆಬ್ಜೆಕ್ಟ್ ಡ್ರಾಪ್ ಡೌನ್ ಅಂತ ಇರುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಸೆಲೆಕ್ಷನ್ ಚೇಂಜ್ ಅಂತ ಬರುತ್ತೆ. ಈ ಸೆಲೆಕ್ಷನ್ ಚೇಂಜ್ ಏನಿದೆ ಇದನ್ನ ಈವೆಂಟ್ ಅಂತ ಕರಿತೀವಿ.
ನೋಡಿ ಎಲ್ಲಿರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಡ್ರಾಪ್ ಡೌನ್ ಇದೆ. ನಾ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಇಷ್ಟೊಂದು ಈವೆಂಟ್ಸ್ ಬರುತ್ತೆ. ಸೊ ಈವೆಂಟ್ಸ್ ಹೆಂಗ್ ವರ್ಕ್ ಆಗುತ್ತೆ ಫಸ್ಟ್ ಒಂದೊಂದಾಗಿ ನೋಡೋಣ. ಇಲ್ಲಿ ಸೆಲೆಕ್ಷನ್ ಚೇಂಜ್ ಅಂತಿದೆ. ಸೆಲೆಕ್ಷನ್ ಚೇಂಜ್ ಅಂದ್ರೆ ಒಂದ್ ಸೆಲೆಕ್ಷನ್ ಇಂದ ಇನ್ನೊಂದು ಸೆಲೆಕ್ಷನ್. ನೋಡಿ, ಈ ಸೆಲೆಕ್ಷನ್ ಇಂದ ಈ ಸೆಲೆಕ್ಷನ್, ಈ ಸೆಲೆಕ್ಷನ್ ಇಂದ ಈ ಸೆಲೆಕ್ಷನ್, ಹಿಂಗೆ ನಾನು ಸೆಲೆಕ್ಷನ್ ಚೇಂಜ್ ಮಾಡಿದ್ರೆ ಆ ಪ್ರೋಗ್ರಾಮ್ ರನ್ ಆಗಬೇಕು. ಫಸ್ಟ್ ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡೋಣ. ಮೆಸೇಜ್ ಬಾಕ್ಸ್. ನಾನೇನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲೊಂದು ಪ್ಯಾರಾಮೀಟರ್ ಇದೆ ಟಾರ್ಗೆಟ್ ಅಂತ. ಟಾರ್ಗೆಟ್ ಡಾಟ್ ರೋ. ಟಾರ್ಗೆಟ್ ಡಾಟ್ ರೋ ಅಂದ್ರೆ ನಾನು ಇಲ್ಲಿ ಟಾರ್ಗೆಟ್ ಅಂದ್ರೆ ನಾನು ಏನ್ ಕ್ಲಿಕ್ ಮಾಡ್ತೀನಿ ಅದಕ್ಕೆ ಟಾರ್ಗೆಟ್ ಅಂತ ಕರಿತೀನಿ. ಅಥವಾ ಆಕ್ಟಿವ್ ಸೆಲ್ ಡಾಟ್ ರೋ ಅಂತಾನೂ ಕೊಡ್ಬೋದು ನಾವು. ಇವಾಗ ನೋಡಿ, ಇಲ್ಲಿ ಹೋಗಿ ನಾನು ಎಲ್ಲ ಕ್ಲಿಕ್ ಮಾಡ್ತೀನಿ. ನೋಡಿ, ಆಟೋಮೆಟಿಕ್ ಆಗಿ ನನಗೆ 4 ಅಂತ ಬಂತಂದ್ರೆ ರೋ ನಂಬರ್ 4. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ಒಂದ್ ಕಡೆ ಕ್ಲಿಕ್ ಮಾಡ್ತೀನಿ. ನೋಡಿ, 8 ಅಂತ ಬಂತಂದ್ರೆ ರೋ ನಂಬರ್ 8. ಇದು ನನಗೆ ಟಾರ್ಗೆಟ್ ಡಾಟ್ ರೋ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಕೊಡ್ತಿದ್ದೆ. ಸೆಲೆಕ್ಷನ್ ಚೇಂಜ್ ಇಲ್ಲಿಂದ ನಾನು ಕ್ಲಿಕ್ ಮಾಡಿದ ತಕ್ಷಣ ಅದು ಬಂದ್ಬಿಡುತ್ತೆ. ಸರಿ, ಈಗ ನಾನು ಏನ್ ಮಾಡಂದ್ರೆ ಇಲ್ಲಿ ರೋ ನಂಬರ್ ಅಂತ ಒಂದು ಲೇಬಲ್ ಕೊಟ್ಬಿಡ್ತೀನಿ. ರೈಟ್, ಇವಾಗ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ರೋ ನಂಬರ್ 3. ಇಲ್ಲಿ ಕ್ಲಿಕ್ ಮಾಡಿದ್ರೆ ರೋ ನಂಬರ್ 10. ಎಲ್ಲಿ ಕ್ಲಿಕ್ ಮಾಡಿದ್ರು ಆಟೋಮೆಟಿಕ್ ಆಗಿ ಆ ಪ್ರೋಗ್ರಾಮ್ ರನ್ ಆಗ್ತಿದೆ. ಅಂದ್ರೆ ಈ ಪ್ರೋಗ್ರಾಮ್ ಆಟೋಮೆಟಿಕ್ ಆಗಿ ರನ್ ಆಗ್ತಿದೆ. ಸರಿ, ನಂಗೆ ಕಾಲಮ್ ನಂಬರ್ ಬೇಕು. ನೋಡಿ, ಅದನ್ನೇ ಯೂಸ್ ಮಾಡ್ತೀನಿ. ಮೆಸೇಜ್ ಬಾಕ್ಸ್ ಕಾಲಮ್ ನಂಬರ್ %, ಇಲ್ಲಿ ಟಾರ್ಗೆಟ್ ಡಾಟ್ ಕಾಲಮ್ ಅಂತ ಕೊಡ್ತೀನಿ. ನೋಡಿ, ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ರೋ ನಂಬರ್ 3 ಕಾಲಮ್ ನಂಬರ್ 7, ಇದು 7. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ. ನೋಡಿ, ರೋ ನಂಬರ್ 2 ಕಾಲಮ್ ನಂಬರ್ 2. ನೀವೆಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಅದು ರನ್ ಆಗುತ್ತೆ. ಸರಿ, ನಂಗೆ ಅಡ್ರೆಸ್ ಬೇಕು. ಆ ಸೆಲ್ ನಾನು ಏನ್ ಕ್ಲಿಕ್ ಮಾಡ್ತೀನಿ ಅದು ಅಡ್ರೆಸ್. ಟಾರ್ಗೆಟ್ ಡಾಟ್ ಅಡ್ರೆಸ್ ಅಂತ ಕೊಡ್ತೀನಿ. ಈಗ ನೋಡಿ, ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ. 3 6 F3. ನೋಡಿ, F3 ಸೆಲೆಕ್ಟ್ ಮಾಡಿ. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ. B P ಈ ತರ. ಅಂದ್ರೆ ನನಗೆ ಈ ಸೆಲೆಕ್ಷನ್ ಚೇಂಜ್ ಅಂತ ಏನಿದೆ ಈವೆಂಟ್ ಆಟೋಮೆಟಿಕ್ ಆಗಿ ಅದು ರನ್ ಆಗ್ಬಿಡುತ್ತೆ. ಸೆಲೆಕ್ಷನ್ ಚೇಂಜ್ ಮಾಡಿದ ತಕ್ಷಣ ನೋಡಿ, ಎಲ್ಲ ಒಂದ್ ಕಡೆ ಕ್ಲಿಕ್ ಮಾಡಿದ ತಕ್ಷಣ ಆ ಪ್ರೋಗ್ರಾಮ್ ರನ್ ಆಗುತ್ತೆ. ರೈಟ್, ಈಗ ಒಂದು ಕೆಲಸ ಮಾಡ್ತೀನಿ, ಇದನ್ನ ಕಮೆಂಟ್ ಮಾಡ್ತೀನಿ. ಕಮೆಂಟ್ ಏನಕ್ಕೆ ಮಾಡ್ತೀನಿ, ಯಾಕಂದ್ರೆ ಇದು ನನಗೆ ರನ್ ಆಗೋದು ಬೇಡ. ನನಗೆ ಬೇಕಾಗಿರೋದು ಈ ಪ್ರೋಗ್ರಾಮ್ ಆಟೋಮೆಟಿಕ್ ಆಗಿ ರನ್ ಆಗಬೇಕು. ಅಂದ್ರೆ ಇಲ್ಲಿ ನನಗೆ ಈ 2 ನಂಬರ್ ಇದೆಲ್ಲ ಆಟೋಮೆಟಿಕ್ ಆಗಿ ಆಡ್ ಆಗಿ ನನಗೆ D7 ಅಲ್ಲಿ ಬರಬೇಕು. ಇವಾಗ ಏನಾಗ್ತಿದೆ, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಾತ್ರ ರನ್ ಆಗುತ್ತೆ. ಬಟ್ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೇ ಪ್ರೋಗ್ರಾಮ್ ನಾನು ಕಾಪಿ ಮಾಡ್ಕೋತೀನಿ. ಇದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ತೀನಿ. ಈ ಸೆಲೆಕ್ಷನ್ ಚೇಂಜ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗೆ ನಾನು ಪೇಸ್ಟ್ ಮಾಡ್ತೀನಿ. ಅಂದ್ರೆ ಈ ಸೆಲೆಕ್ಷನ್ ಚೇಂಜ್ ಅಂತ ಏನಿದೆ ಆ ಇವೆಂಟ್ ಅಲ್ಲಿ ನನಗೆ ಈ ಕೋಡ್ ಏನ್ ಬರ್ದಿದ್ದೀನಿ, ಪ್ರೋಗ್ರಾಮ್ ಏನ್ ಬರ್ದಿದ್ದೀನಿ, ಇದನ್ನ ನಾನು ರನ್ ಮಾಡ್ತೀನಿ. ಈಗ ನೋಡಿ, ನಾನು ಎಲ್ಲೋ ಸುಮ್ಮನೆ ಒಂದು ಸೆಲೆಕ್ಷನ್ ಚೇಂಜ್ ಮಾಡ್ತೀನಿ, ಎಲ್ಲೋ ಒಂದ್ ಕಡೆ ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಇವಾಗ 1 2 3 ಅಂತ ಕೊಡ್ತೀನಿ. ಸೊ ಸೆಲೆಕ್ಷನ್ ಚೇಂಜ್ ಮಾಡ್ತೀನಿ, ಎಂಟರ್ ಅಂತ ಕೊಟ್ಟರು ಅದು ಬೇರೆ ಸೆಲೆಕ್ಷನ್ ಆಗ್ಬಿಡುತ್ತೆ. ನೋಡಿ, ಆಟೋಮೆಟಿಕ್ ಚೇಂಜ್ ಆಯ್ತು. 78. ಅಂದ್ರೆ ನಾನು ಇಲ್ಲಿ ಬಟನ್ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಇದನ್ನ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅದೇ ಚೇಂಜ್ ಆಗ್ಬಿಡುತ್ತೆ. ನೋಡಿ, ನಾನು ಈ ಸೆಲೆಕ್ಷನ್ ಎಲ್ಲಾದ್ರೂ ಮಾಡ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಇದಕ್ಕೆ ಸೆಲೆಕ್ಷನ್ ಚೇಂಜ್ ಈವೆಂಟ್ ಅಂತ ಕರಿತೀವಿ. ಅಂದ್ರೆ ಈ ಈವೆಂಟ್ ಏನಿದೆ ಇದು ಸೆಲೆಕ್ಷನ್ ಚೇಂಜ್ ಅಂತ. ರೈಟ್, ಇದು ಆಟೋಮೆಟಿಕ್ ಆಗಿ ಬರುತ್ತೆ. ಏನಿದೆ ಈವೆಂಟ್ ಇಲ್ಲಿ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ನಾನು ಅದನ್ನ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಟೈಪ್ ಮಾಡೋ ಹ್ಯಾಬಿಟ್ ಕೂಡ ಇಟ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲಿ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ, ನೋಡಿ, ಇದೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ಇಲ್ಲಿ, ಸೆಲೆಕ್ಷನ್ ಚೇಂಜ್ ಅಂತ. ನೋಡಿ, ಡಿಲೀಟ್ ಮಾಡ್ತೀನಿ. ನೋಡಿ, ವರ್ಕ್ ಆಗಲ್ಲ. ಸೊ ಅದಕ್ಕೆ ನೀವು ಆದಷ್ಟು ಇದನ್ನ ಟೈಪ್ ಮಾಡದೇ ಇದ್ರೆ ಒಳ್ಳೇದು. ಬಟ್ ಇದನ್ನ ಹೆಂಗ್ ನಾನು ತಗೋಬಹುದು, ಇಲ್ಲಿ ನೋಡಿ, ಇಲ್ಲಿರುತ್ತೆ. ನೀವು ಯಾವ್ದಾರ ಒಂದು ಈವೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಚೇಂಜ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನನಗೆ ಆ ಪ್ರೋಗ್ರಾಮ್ ನೇಮ್ ಇಲ್ಲಿ ಬಂದ್ಬಿಡುತ್ತೆ. ನಾನು ಇಲ್ಲೇ ಅದು ಕೋಡ್ ಬರೀಬಹುದು. ಸರಿ, ಇನ್ನೊಂದು ಮಿಸ್ಟೇಕ್ ಮಾಡ್ತಾರೆ ಕೆಲವರು. ಏನಂದ್ರೆ ಇದೇ ಪ್ರೋಗ್ರಾಮ್ ನಾವು ಲಾಸ್ಟ್ ಸೆಷನ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಕಾಪಿ ಡೇಟಾ 1, ಕಾಪಿ ಡೇಟಾ 2, 3, 4 ಅಂತ ನಾನು ಸೀರಿಯಲ್ ನಂಬರ್ ಕೊಟ್ಕೊಂಡು ನಾನು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಾಡ್ತೀನಿ. ಅಥವಾ ಲೂಪ್ 1, ಲೂಪ್ 2, ಲೂಪ್ 3 ಅಂತ. ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇದನ್ನೇ ಕಾಪಿ ಮಾಡ್ಕೋತಾರೆ. ಕಾಪಿ ಮಾಡ್ಬಿಟ್ಟು ಇಲ್ಲಿ ಸೆಲೆಕ್ಷನ್ ಚೇಂಜ್ 2, 3 ಅಂತ ಕೊಡ್ತಾರೆ. ನಾನು ಹೇಳಿದೆ, ಈ ಸೆಲೆಕ್ಷನ್ ಚೇಂಜ್ ಅಂತ ಏನಿದೆ ಇದೊಂದು ಈವೆಂಟ್, ಇದು ಇನ್ಬಿಲ್ಟ್.
ಇದು ಹೆಂಗಿದೆ ಹಂಗೆ ಇದ್ರೆ ಮಾತ್ರ ರನ್ ಆಗೋದು. ನೋಡಿ ಇವಾಗ ಇದು ರನ್ ಆಗಲ್ಲ ಇದು, ಯಾಕಂದ್ರೆ ಸೆಲೆಕ್ಷನ್ ಚೈನ್ 2 ಅಂತ ಈವೆಂಟೇ ಇರಲ್ಲ. ಸೊ ಹಂಗಾಗಿ ನೀವು ಇದನ್ನ ಈ ತರ ನೀವೇ ಟೈಪ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಆ ತರ ನೇಮ್ ನ ಕೊಡಕ್ ಹೋಗ್ಬೇಡಿ, ಸರಿನಾ? ರೈಟ್. ಇವಾಗ ನಾನು ಸೆಲೆಕ್ಷನ್ ಚೇಂಜ್ ಅಂತ ಮಾಡಿದೆ. ಸೆಲೆಕ್ಷನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಆ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಇದೇ ಡಿಫ್ರೆನ್ಸ್ ನೋಡಿ, ಇಲ್ಲೂ ಅದೇ ಪ್ರೋಗ್ರಾಮ್ ಇದೆ, ಇಲ್ಲೂ ಅದೇ ಪ್ರೋಗ್ರಾಮ್ ಇದೆ, ಬಟ್ ಇದು ಎಕ್ಸಿಕ್ಯೂಟ್ ಆಗೋ ರೀತಿ ಬೇರೆ ಇದೆ. ನೋಡಿ ಡಿಲೀಟ್ ಮಾಡ್ತೀನಿ. ನಾನು ಇವಾಗ ಈ ಪ್ರೋಗ್ರಾಮ್ ರನ್ ಮಾಡ್ಬೇಕು ಅಂದ್ರೆ ನನ್ಗೆ ಎಲ್ಲ ಒಂದ್ ಕಡೆ ಕ್ಲಿಕ್ ಮಾಡ್ಬಿಟ್ರೆ ಆಟೋಮೆಟಿಕ್ ಇದು ರಿಸಲ್ಟ್ ಬಂದ್ಬಿಡುತ್ತೆ. ಇಲ್ಲ ಅಂದ್ರೆ ನಾನು ಸ್ಟ್ಯಾಂಡರ್ಡ್ ಮಾಡಿಲ್ ಅಲ್ಲಿ ಬರುತ್ತೆ, ನಾನು ಒಂದು ಬಟನ್ ಅಸೈನ್ ಮಾಡಬೇಕು, ಇದನ್ನ ಕ್ಲಿಕ್ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು F5 ಪ್ರೆಸ್ ಮಾಡಬೇಕು, ಈ ತರ. ಸೊ ಇದು ಡಿಫ್ರೆನ್ಸ್. ರೈಟ್. ಇಲ್ಲಿ ವರ್ಕ್ಶೀಟ್ ಹೋಗೋಣ. ಇಲ್ಲಿ ಯಾವ ತರ ಮಾಡೆಲ್ಸ್ ಇದೆ ಅಂತ ನಿಮ್ಗೆ, ಸಾರಿ ಯಾವ ತರ ಈವೆಂಟ್ಸ್ ಇದೆ ಅಂತ ನಾನು ತೋರಿಸ್ತೀನಿ. ಇದೇ ಪ್ರೋಗ್ರಾಮ್ ಅಕಸ್ಮಾತ್ ಬೇರೆ ತರ ರನ್ ಮಾಡಬೇಕು, ನನಗೆ ಸೆಲೆಕ್ಷನ್ ಚೇಂಜ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ರನ್ ಆಗ್ತಿದೆ. ಇದು ನೀವು ಎಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರೋಗ್ರಾಮ್ ರನ್ ಆಗ್ತಾನೆ ಇರುತ್ತೆ. ಬೇಕಿದ್ರೆ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಹಾಕ್ತೀನಿ ನೋಡಿ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಹಾಕ್ತೀನಿ. ಹಿಂಗೆ ಬ್ರೇಕ್ ಪಾಯಿಂಟ್ ಅಂದ್ರೆ ನಾನು ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಟಾಪ್ ಆಗ್ಬಿಡುತ್ತೆ. ನೋಡಿ ನಾನು ಎಲ್ಲೋ ಕ್ಲಿಕ್ ಮಾಡಿದ್ರೆ ಅದು ಪ್ರೋಗ್ರಾಮ್ ರನ್ ಆಗುತ್ತೆ. ಅನ್ನೆಸೆಸರಿ ರನ್ ಆಗ್ತಾನೆ ಇರುತ್ತೆ, ನೀವೆಲ್ಲಾನ ಕ್ಲಿಕ್ ಮಾಡಿ ನೋಡಿ ಅದು ರನ್ ಆಗ್ತಾ ಇರುತ್ತೆ. ಬಟ್ ಅದೇ ರಿಸಲ್ಟ್ ಬರೋದ್ರಿಂದ ನನಗೆ ಅದು ಚೇಂಜ್ ಆಗ್ತಿದೆ ಅಂತ ಗೊತ್ತಾಗಲ್ಲ. ನೋಡಿ ಮತ್ತೆ ನೋಡಿ ರನ್. ಸರಿ, ನನಗೆ ಇವಾಗ ಇಲ್ಲೇನಿದೆಲ್ಲ ಸೆಲೆಕ್ಷನ್ ಚೇಂಜ್ ಆದಾಗ ನನಗೆ ರನ್ ಆಗ್ಬಾರ್ದು. ನನಗೆ ಯಾವಾಗ ರನ್ ಆಗ್ಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡಿದಾಗ ಮಾತ್ರ ರನ್ ಆಗ್ಬೇಕು. ಸರಿ, ಇದನ್ನ ಡಿಲೀಟ್ ಮಾಡೋಣ, ಇದನ್ನ ಡಿಲೀಟ್ ಮಾಡ್ಬಿಡ್ತೀನಿ. ಈ ಕಂಪ್ಲೀಟ್ ಕೋಡ್ ಏನಿದೆ ಇದನ್ನ ನಾನು ಕಮೆಂಟ್ ಮಾಡ್ತೀನಿ, ಇಲ್ಲಾಂದ್ರೆ ನನ್ಗೆ ಗೊತ್ತಾಗಲ್ಲ ಯಾವ ಈವೆಂಟ್ ಇಂದ ನನಗೆ ಪ್ರೋಗ್ರಾಮ್ ರನ್ ಆಗ್ತಿದೆ ಅಂತ. ನೋಡಿ ಇದನ್ನ ನಾನು ಕಮೆಂಟ್ ಮಾಡ್ಬಿಟ್ಟೆ. ಸರಿ, ಇವಾಗ ನನಗೆ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ಡಬಲ್ ಕ್ಲಿಕ್ ಅಂತೀನಿ ನೋಡಿ, ಬಿಫೋರ್ ಡಬಲ್ ಕ್ಲಿಕ್ ಅಂತ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಡಬಲ್ ಕ್ಲಿಕ್ ಮಾಡಿದಾಗ ನನಗೆ ಪ್ರೋಗ್ರಾಮ್ ರನ್ ಆಗ್ಬೇಕು. ಸರಿ, ಏನ್ ಮಾಡ್ತೀನಿ, ಇದೇ ಕೋಡ್ ನ ನಾನು ಕಾಪಿ ಮಾಡ್ಕೊತೀನಿ, ಮತ್ತಿಲ್ಲಿ ಅದನ್ನ ಪೇಸ್ಟ್ ಮಾಡ್ತೀನಿ. ರೈಟ್, ಪೇಸ್ಟ್. ಇವಾಗ ಇಲ್ಲಿ ಹೋಗ್ತೀನಿ ನೋಡಿ, ಸೆಲೆಕ್ಷನ್ ಚೇಂಜ್ ರನ್ ಆಗಲ್ಲ, ಇದು ರನ್ ಆಗೋದೇ ಇಲ್ಲ. ಬಟ್ ಹೆಂಗ್ ರನ್ ಆಗುತ್ತೆ ಇದು? ಡಬಲ್ ಕ್ಲಿಕ್ ನೋಡಿ, ಬಿಫೋರ್ ಡಬಲ್ ಕ್ಲಿಕ್. ಇವ್ ನೋಡಿ ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡ್ತೀನಿ, ರನ್. ಸರಿ, ಮತ್ತೆ ಡಿಲೀಟ್ ಮಾಡ್ತೀನಿ, ಮತ್ತೆ ಸೆಲೆಕ್ಷನ್ ಚೇಂಜ್ ವರ್ಕ್ ಆಗಲ್ಲ. ಡಬಲ್ ಕ್ಲಿಕ್ ಮಾಡ್ತೀನಿ, ರನ್ ಆಯ್ತು. ಅಂದ್ರೆ ನೀವು ಯಾವುದೇ ಪ್ರೋಗ್ರಾಮ್ ಬರೀರಿ, ನೀವು ಇಲ್ಲಿ ಏನ್ ಈವೆಂಟ್ ಕೊಟ್ಟಿರ್ತೀರಾ ಅದ್ರ ಮೇಲೆ ಈ ರಿಸಲ್ಟ್ ನನಗೆ ಎಕ್ಸಿಕ್ಯೂಟ್ ಆಗಿ ಬರುತ್ತೆ. ಸರಿ, ಇಲ್ಲ ನೀವು ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಒಂದು ಅಬ್ಸರ್ವ್ ಮಾಡಿ, ಅದೇನಾಗ್ತಿದೆ, ಎಡಿಟ್ ಮೋಡ್ ಹೋಗ್ತಿದೆ. ಎಡಿಟ್ ಮೋಡ್ ಅಂದ್ರೆ ಅದು ನೋಡಿ ಕರ್ಸರ್ ಅದ್ರೊಳಗೆ ಹೋಗ್ತಿದೆ. ನನಗೆ ಈ ತರ ಬೇಡ, ನನಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಕರ್ಸರ್ ಇಲ್ಲಿ ಹೋಗ್ಬಾರ್ದು, ಬರೀ ರಿಸಲ್ಟ್ ಮಾತ್ರ ಬರಬೇಕು. ಅದಕ್ಕೆ ಹೆಂಗ್ ಮಾಡ್ಬೇಕು? ಅದಕ್ಕೆ ನೀವೇನ್ ತುಂಬಾ ತಲೆ ಕೆಡಿಸ್ಕೊಂಡು ಅದಕ್ಕೊಂದು ದೊಡ್ಡ ಪ್ರೋಗ್ರಾಮ್ ಬರೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ ಟಾರ್ಗೆಟ್ ಆಸ್ ರೇಂಜ್ ಅಂತಿದೆ, ಇಲ್ಲಿ ಕ್ಯಾನ್ಸಲ್ ಆಸ್ ಬೂಲಿಯನ್ ಅಂತಿದೆ, ಇಲ್ಲಿ ಟಾರ್ಗೆಟ್ ಆಸ್ ರೇಂಜ್ ಅಂತಿದೆ. ಅದಕ್ಕೆ ಸೆಲೆಕ್ಷನ್ ಚೇಂಜ್ ಅಂದ್ರೆ ಒಂದೇ ಪ್ಯಾರಾಮೀಟರ್. ಇಲ್ಲಿ ಎರಡು ಪ್ಯಾರಾಮೀಟರ್ ಇದೆ, ಇಲ್ಲೊಂದು ಇಲ್ಲೊಂದು. ಈ ಟಾರ್ಗೆಟ್ ಅಂದ್ರೆ ನಾ ಏನ್ ಟಾರ್ಗೆಟ್ ಮಾಡ್ತೀನಿಲ್ಲ ಇದು, ಅದು ಟಾರ್ಗೆಟ್. ಇಲ್ಲೇನಿದೆ ಟಾರ್ಗೆಟ್ ಅಂದ್ರೆ, ಟಾರ್ಗೆಟ್ ಬಂದು ಡಬಲ್ ಕ್ಲಿಕ್, ಯಾಕಂದ್ರೆ ಇದು ಡಬಲ್ ಕ್ಲಿಕ್ ಅಂತ ನಾನು ಬರ್ದರೆ ಉಂಟು. ಬಟ್ ಇಲ್ಲಿ ಇನ್ನೊಂದಿದೆ ಕ್ಯಾನ್ಸಲ್ ಅಂತ. ಕ್ಯಾನ್ಸಲ್ ನಾನು ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಂತ ಕೊಡ್ತೀನಿ. ಇವಾಗ ನೋಡಿ ಡಬಲ್ ಕ್ಲಿಕ್ ನೋಡಿ, ಎಡಿಟ್ ಮೋಡ್ ಹೋಗೋದೇ ಇಲ್ಲ, ಅದು ಡಬಲ್ ಕ್ಲಿಕ್ ಮಾಡಿದ್ರೆ ಎಡಿಟ್ ಮೋಡ್ ಹೋಗೋದೇ ಇಲ್ಲ. ಸರಿ, ಇದನ್ನ ನಾನು ಇವಾಗ ಕಮೆಂಟ್ ಮಾಡ್ತೀನಿ. ಕಮೆಂಟ್ ಅಂದ್ರೆ ವರ್ಕ್ ಆಗಲ್ಲ, ಅಂದ್ರೆ ಆ ಕೋಡ್ ರನ್ ಆಗಲ್ಲ, ಅದು ಟೆಕ್ಸ್ಟ್ ತರ ಆಗ್ಬಿಡುತ್ತೆ, ಕೋಡ್ ತರ ಇರಲ್ಲ ಅದು. ನೋಡಿ ಎಡಿಟ್ ಮಾಡ್ತೀನಿ ನೋಡಿ, ಲೋಡ್ ತೆಗಿತೀನಿ. ಇವನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ರೈಟ್. ನೆಕ್ಸ್ಟ್ ಒಂದು ರೈಟ್ ಕ್ಲಿಕ್. ನನಗೆ ಡಬಲ್ ಕ್ಲಿಕ್ ಬೇಡ, ರೈಟ್ ಕ್ಲಿಕ್ ಮಾಡಿದಾಗ ನನಗೆ ಈ ಪ್ರೋಗ್ರಾಮ್ ರನ್ ಆಗುತ್ತೆ. ನೋಡಿ ಇದನ್ನ ನಾನು ಕಾಪಿ ಮಾಡ್ತೀನಿ. ಸೇಮ್ ನಾನು ಏನಕ್ಕೆ ಅದೇ ಪ್ರೋಗ್ರಾಮ್ ಕೊಡ್ತೀನಿ ಅಂದ್ರೆ, ಒಂದು ಪ್ರೋಗ್ರಾಮ್ ಯಾವ ತರ ನಾನು ಎಕ್ಸಿಕ್ಯೂಟ್ ಮಾಡಬಹುದು ಅಂತ. ಸರಿ, ಇಲ್ಲಿ ಹೋಗ್ತೀನಿ. ಇದು ನೋಡಿ ಇದನ್ನ ಕಮೆಂಟ್ ಮಾಡ್ಬಿಡ,
ಸರಿ, ಇವಾಗ ನೋಡಿ ಸೆಲೆಕ್ಷನ್ ಚೇಂಜ್ ರನ್ ಆಗಲ್ಲ, ಡಬಲ್ ಕ್ಲಿಕ್ ರನ್ ಆಗಲ್ಲ. ರೈಟ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಬಿಫೋರ್ ರೈಟ್ ಕ್ಲಿಕ್, ಈಗ ರೈಟ್ ಕ್ಲಿಕ್ ಮಾಡ್ತೀನಿ ನೋಡಿ, ರಿಸಲ್ಟ್ ಬಂತು. ನಂಬರ್ ಚೇಂಜ್ ಮಾಡೋಣ, 11 ನೋಡಿ ರಿಸಲ್ಟ್ ಚೇಂಜ್ ಆಗಲ್ಲ. ಅದ ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ರಿಸಲ್ಟ್ ಬಂತು. ಬಟ್ ಇಲ್ಲಿ ಇನ್ನೊಂದು ಆಗ್ತಿದೆ, ಏನು ರೈಟ್ ಕ್ಲಿಕ್ ಮಾಡಿದ್ರೆ ನನಗೆ ಈ ರೈಟ್ ಕ್ಲಿಕ್ ಆಪ್ಷನ್ಸ್ ಇದೆಲ್ಲ ಅದು ಬಂದ್ಬಿಡುತ್ತೆ. ನನ್ಗೆ ಅದು ಬರಬಾರ್ದು, ಬರೀ ನಂಗೆ ರಿಸಲ್ಟ್ ಮಾತ್ರ ಬರಬೇಕು. ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ನೋಡಿ ಇಲ್ಲೂ ಅಷ್ಟೇ ಟಾರ್ಗೆಟ್ ಆಸ್ ರೇಂಜ್ ಕ್ಯಾನ್ಸಲ್ ಆಸ್ ಬೂಲಿಯನ್. ಬೂಲಿಯನ್ ಅಂದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಹೇಳಿ, ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ಟು. ಇವಾಗ ನೋಡಿ ನಾನು ರೈಟ್ ಕ್ಲಿಕ್ ಮಾಡ್ತೀನಿ, ನನಗೆ ಆ ಏನಿದೆ ಅಲ್ಲ ಅದು ಆ ವಿಂಡೋ ಏನಿದೆಲ್ಲ ಬರ್ತಿತ್ತಲ್ಲ ಅದು ರೈಟ್ ಕ್ಲಿಕ್ ಮಾಡಿದಾಗ ಅದು ನನಗೆ ಬರೋದು. ಸೊ ಈ ತರ ನಾನು ಈವೆಂಟ್ಸ್ ನನಗೆ ಯಾವ ಪ್ರೋಗ್ರಾಮ್ ಬೇಕಾದ್ರು, ನನಗೆ ಇಷ್ಟು ದಿನ ಏನ್ ಕಲ್ಸಿದ ಪ್ರೋಗ್ರಾಮ್ಸ್ ಅದೆಲ್ಲನೂ ನಾನು ಇಲ್ಲಿ ಬರೀಬಹುದು. ಅದಕ್ಕೆ ನಾವು ಈವೆಂಟ್ಸ್ ಅಂತ ಕರಿತೀವಿ. ಅವಾಗ ನನಗೆ ಈ ಬಟನ್ ಮತ್ತೆ F5 ಇದೆಲ್ಲ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಆಗಿ ಅದೇನ್ ಇವೆಂಟ್ ಇದೆ ಅದ್ರ ಮೇಲೆ ಪ್ರೋಗ್ರಾಮ್ ರನ್ ಆಗುತ್ತೆ. ಸರಿ, ಇಲ್ಲಿ ಇನ್ನೂ ಒಂದಷ್ಟು ಇವೆಂಟ್ಸ್ ಇದೆ ನೋಡಿ, ಯಾವ್ದಾದಿದೆ ಅಂತ ನೋಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬಾ ಇವೆಂಟ್ಸ್ ಇದೆ. ಎಲ್ಲಾ ಇವೆಂಟ್ಸ್ ನಾವು ಯೂಸ್ ಮಾಡಕ್ ಹೋಗಲ್ಲ. ನನಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಮಾತ್ರ ನಾನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಆಕ್ಟಿವೇಟ್ ಅಂತಿದೆ. ಆಕ್ಟಿವೇಟ್ ಅಂತ ಹೇಳಿದ್ರೆ ನಾನು ಈ ಶೀಟ್ ನ ಆಕ್ಟಿವೇಟ್ ಮಾಡಿದಾಗ ನೋಡಿ ಎಲ್ಲೋ ಇರ್ತೀನಿ ಯಾವ್ದೋ ಶೀಟ್ ಅಲ್ಲಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಆಕ್ಟಿವೇಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಇರ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಆಕ್ಟಿವೇಟ್ ಅಂದ್ರೆ ಈ ಶೀಟ್ ಆಕ್ಟಿವೇಟ್ ಆಯ್ತು. ಈ ಶೀಟ್ ಆಕ್ಟಿವೇಟ್ ಆದಾಗ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಹೋಗ್ತೀನಿ, ಶೀಟ್ ಆಕ್ಟಿವೇಟ್ ಆದಾಗ ನಮಗೊಂದು ಮೆಸೇಜ್ ಬರ್ಬೇಕು, ಮೆಸೇಜ್ ಬಾಕ್ಸ್ ವೆಲ್ಕಮ್ ಟು ಮೇನ್ ಶೀಟ್ ಅಂತ ಕೊಡ್ತೀನಿ ನೋಡಿ. ಈಗ ಪ್ರೋಗ್ರಾಮ್ ರನ್ ಆಗ್ತಿಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಯಾವ್ದೋ ಒಂದು ಶೀಟ್ಗೆ ಹೋಗಿರ್ತೀನಿ, ಈಗ ನಾನು ವಾಪಸ್ ಆ ಶೀಟ್ ನ ಆಕ್ಟಿವೇಟ್ ಮಾಡ್ತೀನಿ. ಅಂದ್ರೆ ಆ ಶೀಟ್ ಆಕ್ಟಿವೇಟ್ ಅದು ಈವೆಂಟ್ ಏನಿದೆ ಆಕ್ಟಿವೇಟ್ ಅದನ್ನ ನಾನು ಕೊಡ್ತೀನಿ ನೋಡಿ, ವೆಲ್ಕಮ್ ಟು ಮೇನ್ ಶೀಟ್. ಸರಿ, ನನಗೆ ಇವಾಗ ಇಲ್ಲಿ ಇದೆಯಲ್ಲ ಇದು ಈ ಶೀಟ್ ನೇಮೇ ಬರ್ಬೇಕು. ನನಗೆ ಈ ಶೀಟ್ ನೇಮ್ ಬರ್ಬೇಕು ಅಂದ್ರೆ ಇಲ್ಲಿ ಏನ್ ಮಾಡ್ತೀನಿ, ಈ ಮೇನ್ ಶೀಟ್ ತೆಗೆದು ಕೊಡೋಣ. ಏನ್ ಮಾಡೋಣ, ಆಕ್ಟಿವ್ ಶೀಟ್ ಡಾಟ್ ನೇಮ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಹೋಗ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ, ನನಗೆ ಆ ಶೀಟ್ ನೇಮ್ ಬರುತ್ತೆ. ಸೊ ಈ ತರ ನಾನು ಆಕ್ಟಿವೇಟ್ಗೆ ಕೊಡ್ಬೇಕು. ಡಿಆಕ್ಟಿವೇಟ್ ಅಂತ ಒಂದು ಇವೆಂಟ್ ಇದೆ, ಇಲ್ಲಿ ಹೋಗ್ತೀನಿ, ಡಿಆಕ್ಟಿವೇಟ್. ಡಿಆಕ್ಟಿವೇಟ್ ಅಂದ್ರೆ ಆ ಶೀಟ್ ಇಂದ ಆಚೆ ಹೋದಾಗ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ತೀನಿ, ನೋಡಿ ಈ ಶೀಟ್ ಇಂದ ಆಚೆ ಹೋದಾಗ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ದಿ ಮೇನ್ ಶೀಟ್ ನೋಡಿ. ಇವಾಗ ನಾನು ಇಲ್ಲಿದ್ದೆ, ಇದರಿಂದ ಆಚೆ ಹೋಗ್ತೀನಿ ಅಂದ್ರೆ ಡಿಆಕ್ಟಿವೇಟ್ ಅಂದ್ರೆ ಇದರಿಂದ ಡಿಆಕ್ಟಿವೇಟ್ ಮಾಡೋದು. ಇಲ್ಲಿ ಆಚೆ ಹೋದ್ರೆ ಸಿ ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ದಿ ಮೇನ್ ಶೀಟ್. ನಾನು ವಾಪಸ್ ಇಲ್ಲಿ ಬಂದ್ರೆ ವೆಲ್ಕಮ್ ಟು ದಿ ಶೀಟ್. ಸೊ ಇದು ಬಂದು ಈವೆಂಟ್ಸ್. ಸೊ ಈವೆಂಟ್ಸ್ ಏನಿದೆಯಲ್ಲ, ಈವೆಂಟ್ಸ್ ಬಂದು ನನಗೆ ಯಾವಾಗ ರನ್ ಆಗ್ಬೇಕು ನನ್ನ ಪ್ರೋಗ್ರಾಮ್, ನಾನು ಬರ್ದಿರೋ ಪ್ರೋಗ್ರಾಮು ಬೇಸ್ಡ್ ಆನ್ ದಟ್, ಅದ್ರ ಬೇಸ್ ಮೇಲೆ ನಾನು ಆ ಪ್ರೋಗ್ರಾಮ್ ನ ಬರ್ಬೇಕಾಗುತ್ತೆ. ನನಗೆ ಕ್ಲಿಕ್ ಮಾಡಿದಾಗ ಏನೋ ರನ್ ಆಗ್ಬೇಕು, ಅವಾಗ ನಾನು ಏನ್ ಮಾಡ್ತೀನಿ, ಸೆಲೆಕ್ಷನ್ ಚೇಂಜ್ ಕೊಡ್ತೀನಿ. ಇಲ್ಲ ನನಗೆ ಡಬಲ್ ಕ್ಲಿಕ್ ಮಾಡಿದಾಗ ಏನೋ ಒಂದು ರನ್ ಆಗ್ಬೇಕು, ಅವಾಗ ಏನ್ ಮಾಡ್ತೀನಿ, ಡಬಲ್ ಕ್ಲಿಕ್ ಇವೆಂಟ್ ಕೊಡ್ತೀನಿ ಇಲ್ಲಿ. ಅಥವಾ ರೈಟ್ ಕ್ಲಿಕ್ ಮಾಡಿದಾಗ ಏನಾಗಬೇಕು, ಅವಾಗ ಬಿಫೋರ್ ರೈಟ್ ಕ್ಲಿಕ್ ಅಂತ ಕೊಡ್ತೀನಿ. ಆಕ್ಟಿವೇಟ್ ಆದಾಗ ಏನೋ ಆಗ್ಬೇಕು, ಅಥವಾ ಡಿಆಕ್ಟಿವೇಟ್ ಆದಾಗ ಏನೋ ಆಗ್ಬೇಕು. ಸೊ ನಾನು ಯೋಚನೆ ಮಾಡ್ಬೇಕು, ನನ್ನ ಪ್ರೋಗ್ರಾಮ್ ಈ ತರ ಯಾವ ಇವೆಂಟ್ ಎಲ್ಲ ರನ್ ಆಗ್ಬೇಕು ಅಂತ, ಆ ಇವೆಂಟ್ ಅಲ್ಲಿ ನಾನು ಪ್ರೋಗ್ರಾಮ್ಸ್ ನ ಬರೀಬೇಕಾಗುತ್ತೆ. ರೈಟ್, ನೆಕ್ಸ್ಟ್ ಈಗ ಒಂದು ಕೆಲಸ ಮಾಡಿ. ಈಗ ನಾವು ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಏನಿದು ವರ್ಕ್ ಶೀಟ್ ಮಾಡ್ಯೂಲ್ ಈವೆಂಟ್ಸ್ ಏನಿದೆ ಅಂತ ನಾನು ನೋಡಿದೆ. ಬಟ್ ಇದನ್ನ ನಾನು ಡೈರೆಕ್ಟ್ ಪ್ರಾಜೆಕ್ಟ್ ಅಲ್ಲಿ ಹೆಂಗ್ ಯೂಸ್ ಮಾಡಬಹುದು ನೋಡಿ. ನಿಮ್ಗೆ ಒಂದು ಕೆಲಸ ಮಾಡೋಣ, ಇದನ್ನೆಲ್ಲ ಕಮೆಂಟ್ ಮಾಡಿರ್ತೀನಿ, ಇಲ್ಲಾಂದ್ರೆ ಪ್ರತಿ ಸರಿ ಅದು ರನ್ ಆಗ್ತಾನೆ ಇರುತ್ತೆ. ನಾನು ನಿಮ್ಗೆ ಒಂದು ಚಾರ್ಟ್ ತೋರಿಸಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲೊಂದು ಚಾರ್ಟ್ ಅಪ್ಡೇಟ್ ಆಗ್ತಿತ್ತು, ಎಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಚಾರ್ಟ್ ಅಪ್ಡೇಟ್ ಆಗ್ತಿತ್ತು. ಸೊ ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಸೆಲೆಕ್ಷನ್ ಚೇಂಜ್ ಇವೆಂಟ್ ನ ಯೂಸ್ ಮಾಡಿದ್ದೆ. ಸೆಲೆಕ್ಷನ್ ಚೇಂಜ್ ಅಂದ್ರೆ ಏನು, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅದು ಏನಿದೆ ಅದು ಚಾರ್ಟ್ ಅದು ಅಪ್ಡೇಟ್ ಆಗ್ಬೇಕು. ಸೊ ಅದನ್ನ ಹೆಂಗ್ ಮಾಡಿದೆ ನೋಡಿ, ಅದು ತುಂಬಾ ಸಿಂಪಲ್ ಆಕ್ಚುಲಿ. ಬಟ್ ಇದು
ನಾವು ಆಕ್ಚುಲಿ ಬೇರೆ ಬೇರೆ ಕ್ಲೈಂಟ್ಸ್ಗೆಲ್ಲ ಈ ತರ ನಾವು ಮಾಡ್ತಿದ್ವಿ. ಅದು ತುಂಬಾ ಏನೋ ದೊಡ್ಡ ಕಾಂಪ್ಲೆಕ್ಸ್ ತರ ಅಥವಾ ಏನೋ ಸಖತ್ ಪ್ರೋಗ್ರಾಮ್ ಬರೆದು ರಿಪೋರ್ಟ್ಸ್ ಮಾಡಿರ್ತಾರೆ ತರ ಅದು ಕಾಣಿಸುತ್ತೆ ಅಷ್ಟೇ ಫ್ರಂಟ್ ಎಂಡ್ ಅಲ್ಲಿ. ಬಟ್ ಬ್ಯಾಕ್ ಎಂಡ್ ಅಲ್ಲಿ ನಾವು ಏನು ಮಾಡಲ್ಲ, ತುಂಬಾ ಸಿಂಪಲ್. ಸೆಲೆಕ್ಷನ್ ಚೇಂಜ್ ಇವೆಂಟ್ ಅಲ್ಲಿ ಆ ಪ್ರೋಗ್ರಾಮ್ ನ ಬರೆದು ಬಿಟ್ಟಿರ್ತೀವಿ ಅಷ್ಟೇ. ನೋಡಿ ಅದು ಹೆಂಗ್ ಮಾಡ್ಬೋದು ಅಂತ ನಿಮ್ಗೆ ಕಲಿಸ್ತೀನಿ. ಈಗ ಒಂದು ಶೀಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಏನ್ ಮಾಡ್ತೀನಿ, WKS ಚಾರ್ಟ್ ಅನ್ನು ಕೊಡ್ತೀನಿ. ಅಂದ್ರೆ ಒಂದು ಚಾರ್ಟ್ ಡೇಟಾ ಏನಿದೆ ಅಥವಾ ಡೇಟಾ ಅಂತಾನೆ ಕೊಡಿ, ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಡೇಟಾ ಅಂತಾನೆ ಕೊಡಿ. ಇದನ್ನ ನಾನು ಏನು ಕ್ರಿಯೇಟ್ ಮಾಡ್ಕೋತೀನಿ ಅಂದ್ರೆ ಇಲ್ಲಿರುತ್ತಲ್ಲ ಇದನ್ನ ಕಾಪಿ ಮಾಡ್ಕೊಡಿ. ಜಸ್ಟ್ ಒಂದು ಪ್ಲೇಸ್ ಹೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ ಅಲ್ಲಿ D5 ಅಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಇದಕ್ಕೊಂದು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಒಂದು ಕಾಲಮ್ ಚಾರ್ಟ್ ಅಥವಾ ನಾನು ಏನ್ ಚಾರ್ಟ್ ಬೇಕೋ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ನಿಮ್ಗೆ ಏನ್ ಚಾರ್ಟ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಅಂದ್ರೆ ನಾನು ಇವಾಗ ಒಂದು ಕಾಲಮ್ ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಈ ಕಾಲಮ್ ಚಾರ್ಟ್ ನಾನು ತಗೊಂಡು ಇಲ್ಲೇನ್ ಮಾಡ್ತೀನಿ, ರೈಟ್ ಕ್ಲಿಕ್, ಸೆಟ್ ಸೋರ್ಸ್ ಡೇಟಾ, ಇಲ್ಲಿ ಸೆಲೆಕ್ಟ್ ಡೇಟಾ ಇದೆಯಲ್ಲ ಇದು ಸೆಲೆಕ್ಟ್ ಡೇಟಾ, ನಾನು ಇಲ್ಲಿಂದ ಡೇಟಾ ತಗೊಂಡ್ಬಿಡ್ತೀನಿ. ಸೊ ತಗೊಂಡಾಗ ಏನಾಗುತ್ತೆ ನೋಡಿ, ನಂಗೊಂದು ಚಾರ್ಟ್ ಕ್ರಿಯೇಟ್ ಆಯ್ತು. ನಿಮ್ಗೆ ಏನೋ ಫಾರ್ಮ್ಯಾಟ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ ಯಾವ್ದಾದ್ರು ಡಿಸೈನ್ ಬೇಕಂದ್ರೆ ಈ ತರ ಒಂದು ಡಿಸೈನ್ ತಗೊಳ್ಳಿ, ಬೇಕಿದ್ರೆ ಫಾಂಟ್ ಈ ತರ ಫಾರ್ಮ್ಯಾಟಿಂಗ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನನ್ಗೊಂದು ಚಾರ್ಟ್ ಬಂತು. ನೀಟಾಗಿ ಕಾಣಿಸುತ್ತೆ. ರೈಟ್, ನನಗೆ ಇಲ್ಲೊಂದು ಚಾರ್ಟ್ ಬಂತು. ಈಗ ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ, ಈಗ ನಾನು ಫೋನ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಫೋನ್ಸ್ ಏನಿದೆ ಚಾರ್ಟ್ ಅದು ಬರಬೇಕು. ಇಲ್ಲಿ ಚೇರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಚೇರ್ಸ್ ಏನಿದೆ ವ್ಯಾಲ್ಯೂ ಅದು ಬರಬೇಕು. ನೋಡಿ ಸಿಂಪಲ್ ಲಾಜಿಕ್ ನಾನು ಮ್ಯಾನ್ಯಲ್ ಆಗಿ ಮಾಡಿ ತೋರಿಸ್ತೀನಿ ಹೆಂಗ್ ಚೇಂಜ್ ಆಗುತ್ತೆ ಅಂತ. ನಾನು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದನ್ನ ನಾನು ಕಾಪಿ ಮಾಡ್ಕೋತೀನಿ. ಮತ್ತೆ ಇಲ್ಲಿ ನಾನು ಅದನ್ನ ಪೇಸ್ಟ್ ಮಾಡಿದ್ರೆ ನೋಡಿ ಇಲ್ಲೋದ್ರೆ ಆ ವ್ಯಾಲ್ಯೂ ಪ್ರಕಾರ ಈ ಚಾರ್ಟ್ ಚೇಂಜ್ ಆಗುತ್ತೆ. ಈಗ ಇದನ್ನ ನಾನು ಸ್ಟೋರೇಜ್ ಅಂತ ತಗೊಂಡ್ರೆ ಇಲ್ಲಿ ಕಾಪಿ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ ಇದು ಚೇಂಜ್ ಆಯ್ತು. ಅಂದ್ರೆ ನಾನು ಇಲ್ಲಿ ಏನ್ ಕಾಪಿ ಮಾಡ್ಕೋತೀನಿ ಅದನ್ನ ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿದ್ರೆ ಅದ್ರ ಪ್ರಕಾರ ನನಗೆ ಈ ಚಾರ್ಟ್ ಚೇಂಜ್ ಆಗುತ್ತೆ. ಸೊ ಇದು ಲಾಜಿಕ್. ಬಟ್ ಇದನ್ನ ಪ್ರೋಗ್ರಾಮ್ ಹೆಂಗ್ ಮಾಡ್ಬೋದು, ಏನ್ ಮಾಡ್ತೀನಿ, ಇಲ್ಲಿದೆಯಲ್ಲ ಇದು ರೈಟ್ ಕ್ಲಿಕ್ ಮಾಡಿ ವ್ಯೂ ಕೋಡ್ ಅಂತ ಏನಾದ್ರು ಮಾಡ್ಬೋದು. ಅಂದ್ರೆ ಇದು ಡೈರೆಕ್ಟ್ ಆಗಿ ನನಗೆ ಈ ಶೀಟ್ ಏನಿದೆ ಆ ಮಾಡ್ಯೂಲ್ ತಗೊಂಡೋಗ್ಬಿಡುತ್ತೆ. ಇಲ್ಲ ನಾನು Alt F11 ಕೂಡ ಮಾಡ್ಬೋದು. Alt F11 ಮಾಡಿದ್ರೆ ನನಗೆ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ನನಗೆ ಇಲ್ಲಿ ಈ ರಿಪೋರ್ಟ್ ಶೀಟ್ ಅಂತ ಏನಿದೆ ಇಲ್ಲಿ ನಾನು ಪ್ರೋಗ್ರಾಮ್ ಡೈರೆಕ್ಟ್ ಆಗಿ ಇಲ್ಲಿ ನಾನು ಮಾಡ್ಬೋದು. ಇಲ್ಲಿ ಹೋಗ್ತೀನಿ ನೋಡಿ, ಮತ್ತೆ ನಾನು ಎಲ್ಲೋ ಇರ್ತೀನಿ, ಇದು ಯಾವುದೋ ಒಂದು ಮಾಡ್ಯೂಲ್ ಅಲ್ಲಿ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ವ್ಯೂ ಕೋಡ್, ನೋಡಿ ಆಟೋಮೆಟಿಕ್ ಆಗಿ ನನಗೆ ಆ ಶೀಟ್ ಮಾಡ್ಯೂಲ್ ಏನಿದೆ ಅಲ್ಲಿಗೆ ತಗೊಂಡೋಗ್ಬಿಡುತ್ತೆ. ಓಕೆ ರೈಟ್. ಸೊ ನಿಮ್ಗೆ ಇದರ್ ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ವ್ಯೂ ಕೋಡ್ ಅಂತ ಮಾಡಿ, ಇಲ್ಲ Alt F11 ಮಾಡಿ ಕೂಡ ನಾನು ಇಲ್ಲಿ ಆ ಶೀಟ್ ನ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಒಂದು ಶೀಟ್ ನಾನು ಇವಾಗ ಇನ್ಸರ್ಟ್ ಮಾಡಿದ್ನಲ್ಲ ಅದನ್ನು ರೀನೇಮ್ ಮಾಡ್ಬಿಡೋಣ WKS ಡೇಟಾ ಅಂತ ಹೇಳಿ. ರೈಟ್, ಓಕೆ, ಇಲ್ಲಿ WKS ರಿಪೋರ್ಟ್ ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಒಂದು ಕೋಡ್ ಬರೀತೀನಿ. ಏನಂತ, ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಈ ರೇಂಜ್ ಏನಿದೆ ಇದು ಕಾಪಿ ಆಗಿ ಇಲ್ಲಿ ಪೇಸ್ಟ್ ಆಗ್ಬೇಕು ಅಷ್ಟೇ ನಾನು ಮಾಡ್ಬೇಕಾಗುತ್ತೆ ಇವಾಗ. ಸೊ ಇಲ್ಲಿ ನಾನು ವರ್ಕ್ಶೀಟ್ ತಗೋತೀನಿ, ಸೆಲೆಕ್ಷನ್ ಚೇಂಜ್ ಅಂತ ಒಂದು ಇವೆಂಟ್ ಬಂತು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಜಸ್ಟ್ ಒಂದೇ ಒಂದು ಸಿಂಪಲ್ ಕೋಡ್ ಬರೀತೀನಿ, ಆಮೇಲೆ ಅದನ್ನ ಮಾಡಿಫೈ ಮಾಡ್ತಾ ಹೋಗೋಣ. ಹಿಂಗೆ ನಾನು ಲಾಜಿಕಲಿ ಪ್ರೋಗ್ರಾಮ್ ನ ಡೆವಲಪ್ ಮಾಡೋದಂತ ನಿಮ್ಗೆ ನಾನು ಕಲ್ಸ್ಕೊಡ್ತೀನಿ. ಇವಾಗ ಫಸ್ಟ್ ಇದನ್ನ ಹಾರ್ಡ್ ಕೋಡ್ ಮಾಡ್ಬಿಡೋದು. ಏನು, ನಾನು ಎಲ್ಲೇ ಕ್ಲಿಕ್ ಮಾಡಿದ್ರು ಈ ರೇಂಜ್ ಅಂದ್ರೆ ಈ E6 ಇಂದ I6 ವರೆಗೂ ಕಾಪಿ ಆಗಬೇಕು. ಓಕೆ, ಇಲ್ಲಿ ನೋಡೋಣ, ಸೇ WKS ರಿಪೋರ್ಟ್ ಡಾಟ್ ರೇಂಜ್ ಆಫ್ E6 ಇಂದ I6 ವರೆಗೂ ಡಾಟ್ ಕಾಪಿ ಅಂತ ಕೊಡ್ತೀನಿ. ಇದೆಲ್ಲಿ ಪೇಸ್ಟ್ ಆಗಬೇಕು, ಈ WKS ಡೇಟಾ ಅಂತ ಇದೆಯಲ್ಲ D6 ಅಲ್ಲಿ ಪೇಸ್ಟ್ ಆಗಬೇಕು. ಸೇ WKS ಡೇಟಾ ಡಾಟ್ ರೇಂಜ್ ಆಫ್ D6 ಡಾಟ್ ಪೇ ಸ್ಪೆಷಲ್. ಬೇಕಿದ್ರೆ ವ್ಯಾಲ್ಯೂಸ್ ಅಂತಾನು ಕೊಟ್ಕೊಳ್ಳಿ, ಎಷ್ಟೆನ್ಸ್ ವ್ಯಾಲ್ಯೂಸ್. ನೋಡಿ ಇವಾಗ ನಾನು ಎಲ್ಲೇ ಕ್ಲಿಕ್ ಮಾಡಿ ನನಗೆ ಇದೇ ಕಾಪಿ ಆಗುತ್ತೆ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೇ ಕಾಪಿ ಆಗುತ್ತೆ. ನನಗೆ ಎಲ್ಲ ನಾನು ಕ್ಲಿಕ್ ಮಾಡ್ಲಿ ಇದೇ ಕಾಪಿ ಆಗುತ್ತೆ. ಸಿ ಅಂದ್ರೆ ಇದನ್ನ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ E6 ಇಂದ I6 ಅಂತ. ನೋಡಿ ಎಲ್ಲಿ ಕ್ಲಿಕ್ ಮಾಡಿದ್ರು ಅದು E6 ಮತ್ತೆ I6. ಇಲ್ಲಿ ಹೋಗ್ಬಿಟ್ಟು E8 ಮತ್ತೆ ಇಲ್ಲಿ I8 ಅಂತ ಕೊಟ್ಬಿಟ್ಟು ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ನೋಡಿ ಇದು ಕಾಪಿ ಆಗುತ್ತೆ ಸ್ಟೋರೇಜ್. ನೋಡಿ
ಎಲ್ಲಿ ಕ್ಲಿಕ್ ಮಾಡೋ ಅದೇ ಇದಾಗುತ್ತೆ. ಬಟ್ ನನಗೆ ಏನ್ ಬೇಕು, ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಲ್ಲ ಆ ರೋ ಕಾಪಿಯಾಗಿ ಪೇಸ್ಟ್ ಆಗಬೇಕು. ಅಂದ್ರೆ ನಿಮ್ಗೆ ಅರ್ಥ ಇರುತ್ತೆ ಇಲ್ಲಿ ನೋಡಿ, ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಆ ರೋ ಡೇಟಾ ಏನಿದೆ ಅದು ಕಾಪಿಯಾಗಿ ಇಲ್ಲಿ ಪೇಸ್ಟ್ ಆಗಬೇಕು. ಅವಾಗ ನನಗೆ ಎಲ್ಲಿ ಕ್ಲಿಕ್ ಮಾಡ್ತೀನೋ ಆ ರೋದು ರಿಸಲ್ಟ್ ಈ ಚಾರ್ಟ್ ಅಲ್ಲಿ ಬರುತ್ತೆ. ಸರಿ, ಇಲ್ಲಿ ನೋಡೋಣ. ಅಂದ್ರೆ ನಾನು ಇವಾಗ ಇದನ್ನ ಚೇಂಜ್ ಮಾಡಬೇಕು. ಈ 8 ಮತ್ತೆ I8 ಏನಿದೆ 8 ಅನ್ನೋದು ಚೇಂಜ್ ಆಗಬೇಕು. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು INT ರೋ ಆಸ್ ಇಂಟೀಜರ್, ನಾನು ಒಂದು ವೇರಿಯೇಬಲ್ ತಗೊಂಡೆ ರೋ ಅಂತ. ಅಂದ್ರೆ ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಅದ್ರ ರೋ ನಂಬರ್ ನನಗೆ ಬೇಕು. ಅವಾಗ ಏನ್ ಮಾಡ್ತೀನಿ, INT ರೋ ಈಕ್ವಲ್ಸ್ ಟಾರ್ಗೆಟ್ ಡಾಟ್ ರೋ. ನಾನು ಫಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದೆ, ಇಲ್ಲಿ ನೋಡಿ, ಇಲ್ಲಿ ಟಾರ್ಗೆಟ್ ಡಾಟ್ ರೋ ಅಂತ ಏನೋ ಇಲ್ಲೊಂದ್ ಕಡೆ ಕೊಟ್ಟಿದ್ವಲ್ಲ ನಾವು, ನೋಡಿ ಇಲ್ಲಿ ಟಾರ್ಗೆಟ್ ಡಾಟ್ ರೋ ಅಂತ. ಅದೇನ್ ಮಾಡುತ್ತೆ, ರೋ ನಂಬರ್ ಕೊಡುತ್ತೆ. ಸೇಮ್ ಕಾನ್ಸೆಪ್ಟ್ ನಾನೇನ್ ಮಾಡಿದೆ, ಇಲ್ಲಿ ಟಾರ್ಗೆಟ್ ಡಾಟ್ ರೋ ಅಂತ ಯೂಸ್ ಮಾಡಿ. ಸರಿ, ನನಗೆ ಇವಾಗ ರೋ ನಂಬರ್ ಬಂತು. ಏನ್ ಮಾಡ್ತೀನಿ, ಇಲ್ಲಿ ಇದೆಲ್ಲ ಇದು 8 ಮತ್ತೆ ಇಲ್ಲಿ 8, ಇದನ್ನ ನಾನು ಚೇಂಜ್ ಮಾಡ್ಬೇಕು. ಸೊ ಹೆಂಗ್ ಚೇಂಜ್ ಮಾಡ್ಬೋದು, ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಕಮೆಂಟ್ ಮಾಡಿ ಇಟ್ಟಿರ್ತೀನಿ ನಿಮ್ಗೆ ಫರ್ದರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ತೀನಿ, WKS ರಿಪೋರ್ಟ್ ಡಾಟ್ ರೇಂಜ್ ಆಫ್, ಇಲ್ಲಿ ನೋಡಿ ಇ ಇದೆಯಲ್ಲ, ಇ ಅಂತ ಕೊಟ್ಬಿಟ್ಟು ಇಲ್ಲಿ ಆಂಪರ್ಸೆಂಟ್ ಅಂತ ಕೊಟ್ಬಿಟ್ಟು INT ರೋ ಅಂತ ಕೊಟ್ಬಿಡಿ. ಅವ ನನಗೆ ಇಲ್ಲಿ ಇ ಮತ್ತೆ 8 ಅಂತ ಏನಿದೆ ಅದು ರೋ ನಂಬರ್. ನಾನು ಏನ್ ರೋ ನಂಬರ್ ಕ್ಲಿಕ್ ಮಾಡ್ತೀನಿ ಅದು ಆಟೋಮೆಟಿಕ್ ಆಗಿ ಇದು ಕ್ಲಿಕ್ ಆಗುತ್ತೆ. ಅಂದ್ರೆ ಆ ರೋ ನಂಬರ್ ಇಲ್ಲಿ ಕೊಡುತ್ತೆ. ಡಾಟ್ ರೀಸೈಜ್, ಈ ರೀಸೈಜ್ ಏನಕ್ಕೆ ಕೊಡ್ತೀನಿ ಅಂದ್ರೆ, ಒಂದು ಈ INT ರೋ ಅಂತ ಕೊಟ್ಬಿಟ್ಟು ನನಗೆ ಕೋಲನ್ I8 ಅಂತ ಕೊಟ್ಟರು ನಡೆಯುತ್ತೆ. ಅಂದ್ರೆ I AMP ರೋ ಅಂತ. ಅಥವಾ ಸಿಂಪಲ್ ವೇ ಏನಂದ್ರೆ ರೀಸೈಜ್. ರೀಸೈಜ್ ಅಂದ್ರೆ ಈ INT ರೋ ಅಂದ್ರೆ ಇಲ್ಲಿ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿಂದ ರೀಸೈಜ್ ಏನ್ ಮಾಡುತ್ತೆ, ಆ ಸೆಲೆಕ್ಟೆಡ್ ಸೆಲ್ ಇಂದ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಂತ. ನನಗೆ ಇವಾಗ ರೋ ಸೈಜ್ ಅಂತ ಕೊಟ್ಟಾಗ ನೋಡಿ, ಓಪನ್ ಮಾಡಿದ್ರೆ ರೋ ಸೈಜ್ ಕಾಲಮ್ ಸೈಜ್ ಅಂತ ಕೇಳುತ್ತೆ. ರೋ ಸೈಜ್ ಎಷ್ಟು ಬೇಕು ನನಗೆ, ಒಂದೇ ರೋ ಕಾಪಿ ಮಾಡೋದು 1 ಅಂತ ಕೊಡುತ್ತೆ. ಕಾಮ ಕಾಲಮ್ ಸೈಜ್ ಕೇಳುತ್ತೆ 1 2 3 4 5 5 ಡಾಟ್ ಅಷ್ಟೇ. ನೋಡಿ ಇಲ್ಲಿ E8 to I8 ಅಂತ ಫಿಕ್ಸ್ ಮಾಡ್ಬಿಟ್ಟಿದೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದೀನಿ, ಈ INT ರೋ ಅಂತ ಕೊಟ್ಟಿದ್ದೀನಿ. ಅಂದ್ರೆ ನಾನು ಇಲ್ಲಿ ಏನ್ ರೋ ಕ್ಲಿಕ್ ಮಾಡ್ತೀನಿ ಆ ರೋ ನಂಬರ್ ಅಲ್ಲಿ ತಗೊಂಡು ಅಲ್ಲಿಂದ ಒಂದು ರೋ 5 ಕಾಲಮ್ ಕಾಪಿ ಮಾಡಿ D6 ಗೆ ಪೇಸ್ಟ್ ಮಾಡುತ್ತೆ. ನೋಡಿ ಇವಾಗ ನೋಡಿ ಕಾಪಿ ಆಯ್ತಾ, ನೋಡಿ ಸ್ಟೋರೇಜ್ ನೋಡಿ, ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಅಲ್ಲಿದು ಡೇಟಾ ತಗೊಂಡು ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ಅಷ್ಟೇ. ಇಷ್ಟೇ ನಾವು ಮಾಡ್ಬೇಕಾಗಿರೋದು. ಇದೇನಿದೆ ಇಲ್ಲಿ ಸೆಲೆಕ್ಷನ್ ಚೇಂಜ್ ಅಲ್ಲಿ ಏನ್ ನಾನು ಕಾಪಿ ಮಾಡ್ಬೇಕು ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ ನೋಡಿ. ಸರಿ, ಇದಿಷ್ಟೇ ಆದ್ರೆ ಓಕೆ. ಬಟ್ ನನಗೆ ಇದು ಸ್ವಲ್ಪ ರಿಪೋರ್ಟಿಂಗ್ ತರ ಮಾಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನನಗೆ ಮಾರ್ಕ್ ಕ್ಯೂ ಬರ್ತಿದೆ, ಚೆನ್ನಾಗಿ ಕಾಣಿಸಿಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಆ ಮಾರ್ಕ್ ಕ್ಯೂ ಅಂದ್ರೆ ಏನ್ ಕಾಪಿ ಮಾಡಿರ್ತೀನಲ್ಲ ಆ ಮಾರ್ಕ್ ಕ್ಯೂ ನಾನು ತೆಗಿಬೇಕು. ಇಲ್ಲಿ ಅವಾಗ ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಡಾಟ್ ಕಟ್ ಕಾಪಿ ಮೋಡ್ ಈಕ್ವಲ್ಸ್ ಫಾಲ್ಸ್ ಅಂತ ಕೊಟ್ಬಿಡ್ತೀನಿ. ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಅದು ಬರೋದೇ ಇಲ್ಲ, ಮಾರ್ಕ್ ಕ್ಯೂ ಫ್ಲಿಕರ್ ಆಗ್ತಿದೆ. ಇಲ್ಲಿ ನೋಡಿ ಎಲ್ಲಿ ಕ್ಲಿಕ್ ಮಾಡಿದ್ರೆ ಫ್ಲಿಕರ್ ಆಗ್ತಿದೆ ಸ್ವಲ್ಪ. ಅದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು. ಯಾವ ತರ, ಅಪ್ಲಿಕೇಶನ್ ಡಾಟ್ ಸ್ಕ್ರೀನ್ ಅಪ್ಡೇಟಿಂಗ್ ಈಕ್ವಲ್ಸ್ ಫಾಲ್ಸ್. ಈ ಸ್ಕ್ರೀನ್ ಅಪ್ಡೇಟಿಂಗ್ ಈಕ್ವಲ್ಸ್ ಫಾಲ್ಸ್ ಏನಿದೆ ಸ್ಕ್ರೀನ್ ಫ್ಲಿಕರ್ ನ ಸ್ಟಾಪ್ ಮಾಡುತ್ತೆ. ಸ್ಕ್ರೀನ್ ಫ್ಲಿಕರಿಂಗ್ ವಿಲ್ ಬಿ ರೆಡ್ಯೂಸ್ಡ್. ಅದನ್ನು ಇಲ್ಲಿ ಹಾಕ್ಬಿಡ್ತೀನಿ. ಅಂದ್ರೆ 100% ಅಂತಲ್ಲ, ಸ್ವಲ್ಪ ಮಟ್ಟಿಗೆ. ನೋಡಿ ಮುಂಚೆ ಅಷ್ಟಿಲ್ಲ. ನೋಡಿ ಇವಾಗ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಇದನ್ನ ಕಮೆಂಟ್ ಮಾಡ್ತೀನಿ. ನೋಡಿ ನೋಡಿ ಇದು ಕೊಟ್ರೆ ಸ್ವಲ್ಪ ಮಟ್ಟಿಗೆ ನನಗೆ ಆ ಫ್ಲಿಕರಿಂಗ್ ಸ್ಟಾಪ್ ಆಗುತ್ತೆ. ಸರಿ, ಇದು ಆಯ್ತು. ನನಗೆ ಇವಾಗ ರಿಪೋರ್ಟ್ಸ್ ಬರ್ತಿದೆ. ಎಲ್ಲಿ ಕ್ಲಿಕ್ ಮಾಡ್ತೀನಿ ಅಲ್ಲಿ ನನಗೆ ಈ ಚಾರ್ಟ್ ಕೂಡ ಚೇಂಜ್ ಆಗ್ತಿದೆ, ಎಲ್ಲ ಓಕೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ನೋಡಿ, ಇಲ್ಲಿ ನಾನು ಆಚೆ ಕಡೆ ಕ್ಲಿಕ್ ಮಾಡ್ತೀನಿ. ನೋಡಿ ಇದನ್ನು ಕಾಪಿ ಆಗ್ತಿದೆ. ಆಕ್ಚುಲಿ ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಅಲ್ಲ ಕಾಪಿ ಆಗುತ್ತೆ. ನೋಡಿ ಎಲ್ಲಿ ಕ್ಲಿಕ್ ಮಾಡಿದ್ರು ಆ ಡೇಟಾ ಇಲ್ಲಿ ಕಾಪಿ ಆಗಿ ಪೇಸ್ಟ್ ಆಗ್ತಿದೆ. ನನಗೆ ಏನ್ ಬೇಕು, ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ರಿಸಲ್ಟ್ ಬರಬೇಕು. ಈ ಲಾಸ್ಟ್ ರೋಲ್ ಕ್ಲಿಕ್ ಮಾಡಿದ್ರು ನನಗೆ ರಿಸಲ್ಟ್ ಬರಬೇಕು. ಬಟ್ ಇದಕ್ಕಿಂತ ಕಮ್ಮಿ ಅಂದ್ರೆ 6th ರೋಗಿಂತ ಕಮ್ಮಿ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಏನು ಚೇಂಜಸ್ ಆಗಬಾರ್ದು. ಅಥವಾ 10th ರೋಗಿಂತ ಜಾಸ್ತಿ ನನ್ನ ರೋ ನಂಬರ್ ಕ್ಲಿಕ್ ಮಾಡಿದ್ರು ಅದು ನನಗೆ ಚೇಂಜ್ ಆಗಬಾರ್ದು, ಅಂದ್ರೆ ಕಾಪಿ ಪೇಸ್ಟ್ ಆಗಬಾರ್ದು. ನೋಡಿ ಬೇಕಿದ್ರೆ ಇಲ್ಲಿ ಈ ಅಪ್ಲಿಕೇಶನ್ ಕಟ್ ಕಾಪಿ ಮೋಡ್ ನಾನು ಕಮೆಂಟ್ ಮಾಡ್ತೀನಿ. ಇಲ್ಲಿ ನೋಡಿ ಇದು ಕಾಪಿ ಆಗ್ತಿದೆ.
ಎಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕಾಪಿ ಆಗುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಡೇಟಾದಲ್ಲಿ ಅದೇ ಕಾಪಿ ಆಗಿ ಪೇಸ್ಟ್ ಆಗಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಬ್ಲ್ಯಾಂಕ್. ಈ ತರ ಆಗ್ಬಾರ್ದು. ಸೊ ಅದಕ್ಕೆ ಏನ್ ಮಾಡಬೇಕು, ಒಂದು ಇಫ್ ಕಂಡೀಷನ್ ಕೊಟ್ಬಿಟ್ಟು ಅಕಸ್ಮಾತ್ ಆಗಿ ನಾನು 6th ರೋಗಿಂತ ಕಮ್ಮಿ ರೋ ನಂಬರ್ ಅಥವಾ 10th ರೋಗಿಂತ ಜಾಸ್ತಿ ರೋ ನಂಬರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚಾರ್ಟ್ ಚೇಂಜ್ ಆಗಬಾರ್ದು. ಓಕೆ, ಏನ್ ಮಾಡ್ತೀನಿ, ಇಲ್ಲಿ ನನಗೆ ರೋ ನಂಬರ್ ಬಂತು, ಇಲ್ಲಿ ಏನ್ ಮಾಡ್ತೀನಿ, ಇಫ್ INT ರೋ ಈಸ್ ಲೆಸ್ ದ್ಯಾನ್ 6 ಅಂದ್ರೆ 6ನೇ ರೋಗಿಂತ ಕಮ್ಮಿ ಇದ್ರೆ ಆರ್ ಅಥವಾ INT ರೋ ಈಸ್ ಗ್ರೇಟರ್ ದ್ಯಾನ್ ಎಷ್ಟಿದೆ ಅದು 10, ದೆನ್ ಎಕ್ಸಿಟ್ ಸಬ್ ಅಂತ ಕೊಡ್ತೀನಿ. ನೋಡಿ, INT ರೋ 6ನೇ ರೋಗಿಂತ ಕಮ್ಮಿ ಇತ್ತು, 10ನೇ ರೋಗಿಂತ ಜಾಸ್ತಿ ಇದ್ರೆ ಎಕ್ಸಿಟ್ ಸಬ್ ಅಂದ್ರೆ ಆ ಪ್ರೋಗ್ರಾಮ್ ಇಂದ ಆಚೆ ಬಂದ್ಬಿಡ್ಬೇಕು. ಇಲ್ಲಿ ಎಂಡ್ ಸಬ್ ಅಂತ ಏನಿದೆ ಅದೇ ತರ ಇಲ್ಲಿ ಮಧ್ಯದಲ್ಲಿ ಏನಾದ್ರು ಎಕ್ಸಿಟ್ ಮಾಡ್ಬೇಕು ಅಂದ್ರೆ ಎಕ್ಸಿಟ್ ಸಬ್ ಅಂತ. ಎಕ್ಸಿಟ್ ಸಬ್ ಅಂದ್ರೆ ನೋಡಿ, ಇಲ್ಲ ನೀವು ಇಲ್ಲಿ ಕ್ಲಿಕ್ ಮಾಡ್ತೀನಿ, ಪ್ರೋಗ್ರಾಮ್ ರನ್ ಆಗ್ತಿದೆ. ಅದೇ ನಾನು ಏನಾದ್ರು ಇಲ್ಲಿ 11th ರೋ ಕ್ಲಿಕ್ ಮಾಡಿದ್ರೆ ನೋಡಿ ಏನೂ ಆಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ, ನಾನು ಇವಾಗ 5th ರೋ ಕ್ಲಿಕ್ ಮಾಡ್ತೀನಿ, ಇಲ್ಲೋದ್ರೆ ನೋಡಿ ಎಕ್ಸಿಟ್ ಸಬ್. ನೆಕ್ಸ್ಟ್ ಕೋಡ್ಸ್ ಏನಿದೆ ಅದು ರನ್ ಆಗಲ್ಲ. ನಾನು ಎಲ್ಲೇ ಕ್ಲಿಕ್ ಮಾಡಿದ್ರು ಅದು ರನ್ ಆಗಲ್ಲ. ಸರಿ, ಇದಕ್ಕೆ ರನ್ ಆತರ. ಫೈನ್, ಇದೊಂದು ಸ್ಟೆಪ್ ಆಯ್ತು. ಅಂದ್ರೆ ನನಗೆ ಡೇಟಾ ಎಲ್ಲಿದೆ ಅಲ್ಲಿ ಮಾತ್ರ ನನಗೆ ರೆಕಾರ್ಡ್ಸ್ ಬರಬೇಕು ಅಥವಾ ರಿಪೋರ್ಟ್ಸ್ ಬರಬೇಕು. ಸರಿ, ಈಗ ನನಗೆ ಹೆಂಗ್ ಗೊತ್ತಾಗುತ್ತೆ, ಇದೇನೋ ಕ್ಲಿಕ್ ಮಾಡಿದೆ, ಸುಮ್ಮನೆ ಎಲ್ಲಿ ಕ್ಲಿಕ್ ಮಾಡೋದು ಅಲ್ಲಿ ಬರ್ತಿದ್ದೆ. ನನಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೊಂದು ಟಿಕ್ ಮಾರ್ಕ್ ಬರ್ತಿತ್ತು. ನಂಗೆ ಟಿಕ್ ಮಾರ್ಕ್ ಬರ್ಬೇಕು, ಓಕೆ ನನಗೆ ಈ ರೋ ಸೆಲೆಕ್ಟ್ ಮಾಡಿದೆ ಅಂತ ಒಂದು ಟಿಕ್ ಮಾರ್ಕ್. ಸೊ ಅದಕ್ಕೆ ಏನ್ ಮಾಡ್ತೀನಿ, ಆ ಟಿಕ್ ಮಾರ್ಕ್ ಬೇಕಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಕ್ಲಿಕ್ ಮಾಡಿ, ಇಲ್ಲೇ ಕ್ಲಿಕ್ ಮಾಡಿ, ಅಥವಾ ಎಲ್ಲಾನು ನಿಮ್ಗೆ ಈ ಶೀಟ್ ಅಲ್ಲಿ ಎಲ್ಲಾರು ಕ್ಲಿಕ್ ಮಾಡ್ಬಿಟ್ಟು ಇನ್ಸರ್ಟ್ ಅಂತ ಒಂದು ಟ್ಯಾಬ್ ಇರುತ್ತೆ. ಇಲ್ಲಿ ಸಿಂಬಲ್ಸ್ ಅಂತ ಇರುತ್ತೆ. ನಾನು ಇನ್ಸರ್ಟ್ ಸಿಂಬಲ್ ಅಂತ ಕೊಟ್ರೆ ನನಗೆ ಇಲ್ಲಿ ಈ ತರ ಸಿಂಬಲ್ಸ್ ಬರುತ್ತೆ. ನನಗೆ ಯಾವ ತರ ಸಿಂಬಲ್ಸ್ ಬೇಕಾದ್ರೂ ನಾನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಈ ತರ ಟಿಕ್ ಮಾರ್ಕ್. ಇದೆಲ್ಲ ಬಂದು ರೀಸೆಂಟ್ಲಿ ಯೂಸ್ಡ್ ಸಿಂಬಲ್ಸ್. ನಾನು ಏನ್ ಯೂಸ್ ಮಾಡಿರ್ತೀನಿ ಅದು ಬರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ನಾನು ಈ ವಿಂಗ್ ಡಿಂಗ್ಸ್ ಅಂತ ಇರುತ್ತೆ. ಈ ವಿಂಗ್ ಡಿಂಗ್ಸ್ ಅಂತ ಇಲ್ಲಿ ನೋಡಿ, ಇಲ್ಲಿ ಎಲ್ಲಾ ತರ ಫಾಂಟ್ಸ್ ಇರುತ್ತಲ್ಲ ನಿಮ್ಗೆ, ಇಲ್ಲಿ ಫಾಂಟ್ಸ್ ಇರುತ್ತಲ್ಲ ಅದೇ ತರ ಇಲ್ಲಿ ವಿಂಗ್ ಡಿಂಗ್ಸ್ ಅಂತಾನು ಒಂದು ಫಾಂಟ್. ಅದು ನಾನು ವಿಂಗ್ ಡಿಂಗ್ಸ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ನನಗೆ ಈ ಎಕ್ಸ್ ಸೈನ್ ಅಥವಾ ಈ ಟಿಕ್ ಮಾರ್ಕ್ ಸೈನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ, ಕ್ಲೋಸ್. ನೋಡಿ, ಇದು ಟಿಕ್ ಮಾರ್ಕ್ ಬಂತು. ಇದು ವಿಂಗ್ ಡಿಂಗ್ಸ್. ನನಗೆ ವಿಂಗ್ ಡಿಂಗ್ಸ್ ನೋಡಿ ಫಾಂಟ್ ಈ ತರ ಇರುತ್ತೆ. ಇದು ಕ್ಯಾರೆಕ್ಟರ್. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಇಲ್ಲಿ WKS ರಿಪೋರ್ಟ್ ಡಾಟ್ ರೇಂಜ್ ಆಫ್ ಇಲ್ಲಿಂದ D6 to D10 is equal to blank. ಓಕೆನಾ? WKS report dot range of D% INT row value is equal to ಈ ಟಿಕ್ ಮಾರ್ಕ್ ವ್ಯಾಲ್ಯೂ ಇದೆಯಲ್ಲ ಇದನ್ನ ತಗೊಂಡಿಲ್ಲ. ಇವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನೋಡಿ ಇಲ್ಲಿ ಏನಾಗ್ತಿದೆ, ಈ ರಿಪೋರ್ಟ್ ಶೀಟ್ ಅಲ್ಲಿ D6 ಇಂದ D10 ಇದು ಡಿಲೀಟ್ ಆಗ್ಬಿಡುತ್ತೆ, ಕ್ಲಿಯರ್ ಆಗ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಆ ಟಿಕ್ ಮಾರ್ಕ್ ಏನಿದೆಲ್ಲ ಇದು ಅದು ಬರುತ್ತೆ. ಈಗ ನನಗೆ ಟಿಕ್ ಮಾರ್ಕ್ ಬೇಡ, ಬೇರೆ ಇನ್ನೊಂದೇನೋ ಬೇಕಂದ್ರೆ Alt IS ನೋಡಿ ಹೋಗ್ಬಿಟ್ಟು ಸಿಂಬಲ್ ಇಲ್ಲಿ ವಿಂಗ್ ಡಿಂಗ್ಸ್ ಅಂತ ತಗೋಣ. ನೋಡಿ, ಇಲ್ಲಿ ಇದೊಂಥರ ಟಿಕ್ ಮಾರ್ಕ್ ಇದೆ, ಬಾಕ್ಸ್ ಮತ್ತೆ ಟಿಕ್ ಮಾರ್ಕ್, ಅದನ್ನ ಇನ್ಸರ್ಟ್ ಮಾಡ್ತೀನಿ. ಇದನ್ನ ಕಾಪಿ ಮಾಡ್ಕೊಂಡು ಇವಾಗ ಕಾಪಿ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀನಿ, ಇದಕ್ಕೆ ಬದಲು ಇದು ಕೊಟ್ಬಿಡ್ತೀನಿ. ಇವಾಗ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಂಗೆ ಆ ತರ ಬರುತ್ತೆ. ನಂಗೆ ಯಾವ್ದು ಬೇಕಾದ್ರೂ ಅದು ಮಾಡ್ಬೋದು, ಸರಿನಾ? ಇದು ನೋಡಿ, ನನಗೆ ಇದು ಯಾವ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಗೊತ್ತಾಯ್ತು. ಬಟ್ ನನಗಿದು ಹೈಲೈಟ್ ಆಗ್ಬೇಕು. ಇದು ನಾನು ಎಲ್ಲಿ ಸೆಲೆಕ್ಟ್ ಮಾಡ್ತೀನಿ ಅದು ಹೈಲೈಟ್ ಆಗ್ಬೇಕು. ಸೊ ನನ್ಗೆ ಯಾವ ಕಲರ್ ಬೇಕೋ ಅದನ್ನು ನಾನು ಚೂಸ್ ಮಾಡ್ಕೋತೀನಿ. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ. ಸೇ ನನಗೆ
ಈ ಕಲರ್ ಮಾಡಿ. ಇದಕ್ಕೆ ನಾನು ಏನ್ ಮಾಡಬೇಕು, RGB ಕಲರ್ ತಗೋಬೇಕು. RGB ಕಲರ್ ಹೆಂಗ್ ತಗೊಳ್ಳೋದು? ಇಲ್ಲಿ ಹೋದ್ರೆ ನನಗಿಲ್ಲಿ ಕಲರ್ ಸೆಲೆಕ್ಟ್ ಮಾಡಿರ್ತೀನಲ್ಲ, ಮೋರ್ ಕಲರ್ಸ್ ಅಂತ ಕೊಟ್ರೆ ನನಗಿಲ್ಲಿ RGB ಅಂತ ಬರುತ್ತೆ. 252, 228, 214 ಇದು ಒಂದು ಇದಕ್ಕೆ RGB ವ್ಯಾಲ್ಯೂ. ಸೊ ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನೇನ್ ಕಾಪಿ ಮಾಡಿದ್ನಲ್ಲ ಅದನ್ನೇ ಕೋಡ್ ಮತ್ತೆ ಕಾಪಿ ಮಾಡ್ಕೊಂಡು ಬೇಕಾದ್ರೆ ಮಧ್ಯದಲ್ಲಿ ಒಂದ್ ಕಡೆ ಪೇಸ್ಟ್ ಮಾಡ್ತೀನಿ. ಇಲ್ಲೇ ನನಗೆ ಇ ಇಂದ ಬರ್ತಿದೆಯಲ್ಲ, ನಾ ಏನ್ ಮಾಡ್ತೀನಿ, ಡಿ ಇಂದನೂ ಹೈಲೈಟ್ ಮಾಡೋಣ. ಇವಾಗ ಒಂದು ಕಾಲಮ್ ಇನ್ಕ್ರೀಸ್ ಆಯ್ತು, ಇಲ್ಲಿ 6 ಅಂತ ಮಾಡ್ತೀನಿ. ಇಲ್ಲಿ ಕಾಪಿ ಮಾಡಲ್ಲ, ನಾನೇನ್ ಮಾಡ್ತೀನಿ, ಇದನ್ನ ಡಾಟ್ ಇಂಟೀರಿಯರ್ ಡಾಟ್ ಕಲರ್ ಆಯ್ತಾ ಈಕ್ವಲ್ಸ್ RGB. ನನಗೆ ಇಲ್ಲಿ RGB ಕಲರ್ ಕೊಡು. ಏನೇನಿತ್ತಲ್ಲ RGB 252, 228, 214 ಅಂತೇನೋ ಇತ್ತು. ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಬೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮೋರ್ ಕಲರ್ಸ್ 252, 228, 214 ಕರೆಕ್ಟ್ ಇದೆಯಾ? ಈಗ ನೋಡಿ, ನಾನು ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ, ಏನಾಗುತ್ತೆ ಅಂತ ನೋಡಿ. ಇದು ಶೇಡ್ ಆಯ್ತು, ಅಂದ್ರೆ ಇದು ಶೇಡ್ ಆಯ್ತು. ನನಗಿಲ್ಲಿ ಈ ಚೇರ್ಸ್ ಅಂತ ಏನಿದೆ ಅದ್ರ ರಿಪೋರ್ಟ್ಸ್ ಬಂತು. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲೂ ಬಂತು. ನನಗೆ ರಿಸಲ್ಟ್ ಏನೋ ಬರ್ತಿದೆ, ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ, ನಾ ಎಲ್ಲೆಲ್ಲಿ ಕ್ಲಿಕ್ ಮಾಡೋದು ಅದೆಲ್ಲ ಬರ್ತಿದೆ, ಬಟ್ ಹಳೇದು ಕಲರ್ ರಿಮೂವ್ ಆಗ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಹೋಗ್ಬಿಟ್ಟು WKS ರಿಪೋರ್ಟ್ ಡಾಟ್ ರೇಂಜ್ ಆಫ್ ಎಲ್ಲಿಂದ D6 ಇಂದ I10 D6 to I10 ಡಾಟ್ ಇಂಟೀರಿಯರ್ ಡಾಟ್ ಕಲರ್ ಈಕ್ವಲ್ಸ್ RGB. ಇಲ್ಲೇ 255, 255, 255 ಕೊಟ್ಬಿಡ್ತೀನಿ. ಇದೇನಾಗುತ್ತೆ, ನನಗೆ ವೈಟ್ ಕಲರ್ ಕೊಟ್ಬಿಡುತ್ತೆ ನೋಡಿ. ಫಸ್ಟ್ ಅದೆಲ್ಲ ಕ್ಲಿಯರ್ ಮಾಡ್ಬಿಡುತ್ತೆ ಕಲರ್ನೆಲ್ಲ. ಆಮೇಲೆ ನನಗೆ ಏನಿರುತ್ತೆ ಅಲ್ಲಿ ಅದನ್ನ ಹೈಲೈಟ್ ಮಾಡ್ತಾ ಹೋಗುತ್ತೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಬರಲ್ಲ, ಯಾಕಂದ್ರೆ ನಾನು ಅಲ್ಲಿ ಒಂದು ಇಫ್ ಕಂಡೀಷನ್ ಕೊಟ್ಬಿಟ್ಟಿದ್ದೀನಿ ನೋಡಿ. ರೈಟ್, ಇವಾಗ ಇದನ್ನೇ ನಾನು ಇವಾಗ ಇದನ್ನ ಬೋಲ್ಡ್ ಮಾಡ್ಬೇಕು. ಅಂದ್ರೆ ಇದೇನ್ ಸೆಲೆಕ್ಟ್ ಮಾಡಿದೆಯಲ್ಲ ಇದು ಬೋಲ್ಡ್ ಆಗ. ಸರಿ, ಸೇಮ್ ಇದನ್ನೇ ತಗೋಣ. ಇಲ್ಲೇನಿದೆ ಇದನ್ನ ತಗೋತೀನಿ. ಇಲ್ಲಿ ಇಂಟೀರಿಯರ್ ಡಾಟ್ ಕಲರ್ ಅಂತಿದೆ, ಇಲ್ಲೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡಾಟ್ ಫಾಂಟ್ ಡಾಟ್ ಬೋಲ್ಡ್ ಈಕ್ವಲ್ಸ್ ಟ್ರೂ ಅಂತ ಕೊಡ್ತೀನಿ ಅಷ್ಟೇ ನೋಡಿ. ಸೇಮ್ ಅದೇ ಲೈನ್ ನಾನು ಇಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಅದು ಬೋಲ್ಡ್ ಆಗುತ್ತೆ ನೋಡಿ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಎಲ್ಲಿ ಕ್ಲಿಕ್ ಮಾಡಿದ್ರು ಅದು ಬೋಲ್ಡ್ ಆಗ್ತಾನೆ ಇರುತ್ತೆ. ಈಗ ನಾನು ಬೋಲ್ಡ್ ರಿಮೂವ್ ಮಾಡಬೇಕು. ಸೇಮ್ ಇಲ್ಲಿ ನಾನು ಕಲರ್ ಹೆಂಗ್ ಕೊಟ್ಟಿದ್ದೆ ಅದೇ ತರ ಏನ್ ಮಾಡ್ತೀನಿ, D6 ಇಂದ I10 ಡಾಟ್ ಬೋಲ್ಡ್ ಫಾಂಟ್ ಡಾಟ್ ಬೋಲ್ಡ್ ಈಕ್ವಲ್ಸ್ ಫಾಲ್ಸ್ ಅಂತ ಕೊಡ್ತೀನಿ. ಇವಾಗ ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಫಸ್ಟ್ ಬೋಲ್ಡ್ ರಿಮೂವ್ ಮಾಡ್ಬಿಡುತ್ತೆ. ಆಮೇಲೆ ನನಗೆ ಸೊ ಈ ತರ ನಾನು ರಿಪೋರ್ಟ್ಸ್ ನ ಮಾಡಬಹುದು. ಸೊ ಇದು ಬಂದು ಶೀಟ್ ಮಾಡ್ಯೂಲ್. ಸೊ ಈ ತರ ನಾನು ಶೀಟ್ ಮಾಡ್ಯೂಲ್ಸ್ ನ ಇಟ್ಕೊಂಡು ಆಟೋಮೆಟಿಕ್ ರಿಪೋರ್ಟ್ಸ್ ಕೂಡ ನಾನು ಜನರೇಟ್ ಮಾಡಬಹುದು. ಸೊ ನಾನು ಏನೇ ಪ್ರೋಗ್ರಾಮ್ ಬರೆದ್ರು ಇದೇ ಪ್ರೋಗ್ರಾಮ್ ನಾನು ಸೇಮ್ ಇದೇ ಪ್ರೋಗ್ರಾಮ್ ನ ನಾನು ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಮಾಡಿಲ್ಲೂ ಬರೀಬಹುದು. ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಒಂದು ಬಟನ್ ನಲ್ಲಿ ಹಾಕ್ಬಿಟ್ಟು ನಾನು ಅದನ್ನ ಕ್ಲಿಕ್ ಮಾಡಬೇಕು ಅಥವಾ F5 ಅಂತ ಮಾಡಬೇಕು. ಬಟ್ ನನ್ಗೆ ಅದು ಆಟೋಮೆಟಿಕ್ ರನ್ ಆಗಬೇಕು. ಇಲ್ಲ ನೋಡಿ, ನಾನು ಕ್ಲಿಕ್ ಮಾಡಿದ ತಕ್ಷಣ ರನ್ ಆಗ್ತಿದೆ. ಈ ತರ ನಾನು ಏನಾದ್ರು ಮಾಡ್ಬೇಕು ಅಂದ್ರೆ ನಾನು ಈ ಶೀಟ್ ಮಾಡ್ಯೂಲ್ಸ್ ಅಲ್ಲಿ ಪ್ರೋಗ್ರಾಮ್ ನ ಬರೀಬೇಕಾಗುತ್ತೆ. ಇದು ಶೀಟ್ ಮಾಡ್ಯೂಲ್ ಮತ್ತೆ ಅದರದ್ದು ಈವೆಂಟ್ಸ್. ಸರಿ, ನೆಕ್ಸ್ಟ್ ವರ್ಕ್ ಬುಕ್ ಮಾಡ್ಯೂಲ್. ವರ್ಕ್ ಬುಕ್ ಮಾಡ್ಯೂಲ್ ತುಂಬಾ ಈಸಿ. ಇಲ್ಲೇನಾಗುತ್ತೆ ಅಂದ್ರೆ, ನಾನು ಇವಾಗ ಏನೋ ಪ್ರೋಗ್ರಾಮ್ ಬರೆದ್ರು ಆ ಪರ್ಟಿಕ್ಯುಲರ್ ಶೀಟ್ಸ್ ಅಲ್ಲಿ ಏನಿದೆ ಆ ಶೀಟ್ ಅಲ್ಲಿ ಏನಿದೆ ಅದು ಮಾತ್ರ ವರ್ಕ್ ಆಗುತ್ತೆ. ನಾನು ಯಾವ ಶೀಟ್ ಅಲ್ಲಿ ಪ್ರೋಗ್ರಾಮ್ ಬರೆದಿರ್ತೀನಿ ಆ ಶೀಟ್ ಮಾತ್ರ. ಈ ವರ್ಕ್ ಬುಕ್ ಮಾಡ್ಯೂಲ್ ಬಂದು ಇಡೀ ವರ್ಕ್ ಬುಕ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನ ಸೇವ್ ಮಾಡ್ತೀನಿ. ಇಲ್ಲಿ WKS ಡೇಟಾದಲ್ಲಿ ಸೇವ್ ಮಾಡ್ತೀನಿ. ನಾನು ಇವಾಗ ವರ್ಕ್ ಬುಕ್ ಓಪನ್ ಮಾಡಿದ ತಕ್ಷಣ ನನಗೆ ಈ WKS ರಿಪೋರ್ಟ್ ಅಂತ ಏನಿದೆ ಈ ಶೀಟೇ ಓಪನ್ ಆಗ್ಬೇಕು ನೋಡಿ. ಇವಾಗ ಇಲ್ಲಿ ನಾನು ಸೇವ್ ಮಾಡ್ಬಿಟ್ಟು ಇದನ್ನ ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಇಲ್ಲಿ ಫೈಲ್ಗೆ ಹೋಗ್ಬಿಟ್ಟು ನಾನು ಇದನ್ನ ಓಪನ್ ಅಂತ ಕೊಡ್ತೀನಿ ನೋಡಿ. ಇದು ಓಪನ್ ಅಂತ ಕೊಡ್ತೀನಿ. ಮ್ಯಾಕ್ರೋಸ್ ನನಗೆ ಈ WKS ಡೇಟಾ ಶೀಟ್ ಅಲ್ಲಿ ಓಪನ್ ಆಗುತ್ತೆ. ಬೇಡ, ನನ್ಗೆ ಈ ತರ ಬೇಡ. ನನಗ್ ಬೇಕಾಗಿರೋದು ನಾನು ವರ್ಕ್ ಬುಕ್ ಓಪನ್ ಮಾಡಿದ ತಕ್ಷಣ
ಈ WKS ರಿಪೋರ್ಟ್ ಏನಿದೆ ಇದು ಓಪನ್. ಸೊ ಇದನ್ನ ಹೆಂಗ್ ಮಾಡೋದು? ನಾ ಏನ್ ಮಾಡ್ತೀನಿ, Alt F11 ಇಲ್ಲಿ ದಿಸ್ ವರ್ಕ್ ಬುಕ್ ಅಂತ ಇರುತ್ತೆ. ದಿಸ್ ವರ್ಕ್ ಬುಕ್ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ನನಗೆ ಬೇರೆ ಇನ್ನೊಂದು ಕೋಡ್ ವಿಂಡೋ ಬರುತ್ತೆ. ಮಾಡ್ಯೂಲ್, ಇದು ವರ್ಕ್ ಬುಕ್ ಮಾಡ್ಯೂಲ್ ಅಂತೇಳಿ. ವರ್ಕ್ ಶೀಟ್ ಆದ್ರೆ ಈಚ್ ಶೀಟ್ಗೆ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ನನಗೆ ಅದಕ್ಕೆ ಪರ್ಟಿಕ್ಯುಲರ್ ಶೀಟ್ಗೆ ಏನಿದೆ ಕೋಡ್ ಅದು ಮಾತ್ರ ಬರುತ್ತೆ. ನಾನು ಇವಾಗ ದಿಸ್ ವರ್ಕ್ ಬುಕ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಜನರಲ್ ಅಂತ ಕ್ಲಿಕ್ ಮಾಡಿದ್ರೆ ವರ್ಕ್ ಬುಕ್ ಅಂತ ಬರುತ್ತೆ. ನಾನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಈವೆಂಟ್ ಬರುತ್ತೆ, ಅದು ವರ್ಕ್ ಬುಕ್ ಓಪನ್. ಈ ವರ್ಕ್ ಬುಕ್ ಓಪನ್ ಅಂತ ಏನಿದೆಲ್ಲ ಇದೇ ಫಸ್ಟ್ ಮ್ಯಾಕ್ರೋ ನಾನು ವರ್ಕ್ ಬುಕ್ ಓಪನ್ ಮಾಡಿದ ತಕ್ಷಣ ರನ್ ಆಗುತ್ತೆ. ನೀವು ನೋಡಿ ಇಲ್ಲಿ ಬೇಕಿದ್ರೆ ನಾನೊಂದು ಮೆಸೇಜ್ ಬಾಕ್ಸ್ ಕೊಡ್ತೀನಿ. ಮೆಸೇಜ್ ಬಾಕ್ಸ್ ವೆಲ್ಕಮ್ ಟು ವರ್ಕ್ ಬುಕ್ ಮಾಡ್ಯೂಲ್ ಕ್ಲಾಸ್ ಅಂತ ಕೊಡ್ತೀನಿ. ರೈಟ್, ಸೇವ್ ಮಾಡ್ಬಿಟ್ಟು ಇದನ್ನು ನಾನು ಇವಾಗ ಇಲ್ಲಿ WKS ಡೇಟಾದಲ್ಲಿ ಸೇವ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ, ಫೈಲ್ ಓಪನ್. ನೋಡಿ ವೆಲ್ಕಮ್ ಟು ವರ್ಕ್ ಬುಕ್ ಮಾಡ್ಯೂಲ್ ಕ್ಲಾಸ್. ಬಟ್ ಇದು WKS ಡೇಟಾ ಶೀಟ್ ಅಲ್ಲಿ ಬಂತು. ನನಗೆ WKS ರಿಪೋರ್ಟ್ ಶೀಟ್ ಬೇಕು. ಸೊ ಅವಾಗ ಏನ್ ಮಾಡ್ತೀನಿ, Alt F11 ವರ್ಕ್ ಬುಕ್ ಇದನ್ನ ಕಮೆಂಟ್ ಮಾಡೋಣ. ಇಲ್ಲಿ ಏನ್ ಮಾಡ್ತೀನಿ, WKS ರಿಪೋರ್ಟ್ ಡಾಟ್ ಆಕ್ಟಿವೇಟ್ WKS ರಿಪೋರ್ಟ್ ಡಾಟ್ ಆಕ್ಟಿವೇಟ್ ಅಂತ ಕೊಡ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಹೋಗ್ತೀನಿ, ಸೇವ್ ಮಾಡ್ತೀನಿ ಈ ಶೀಟ್ ಅಲ್ಲಿ, ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ಇವಾಗ ಇದೇ ನಾನು ವರ್ಕ್ ಬುಕ್ ಓಪನ್ ಮಾಡಿದ್ರೆ ನೋಡಿ WKS ರಿಪೋರ್ಟ್ ಶೀಟ್ ಓಪನ್ ಆಗುತ್ತೆ. ನಾನು ಎಲ್ಲೇ ಯಾವುದೇ ಶೀಟ್ ನಾನು ಸೇವ್ ಮಾಡಿ ಕ್ಲೋಸ್ ಮಾಡಿದ್ರು ನೋಡಿ, ಈ ಶೀಟ್ ನಾನು ಸೇವ್ ಮಾಡಿ ಕ್ಲೋಸ್ ಮಾಡ್ತೀನಿ ನೋಡಿ, ಮತ್ತೆ ಓಪನ್ ಮಾಡ್ತೀನಿ, ರಿಪೋರ್ಟ್ ಶೀಟ್ ಓಪನ್ ಆಗುತ್ತೆ. ಅಂದ್ರೆ ನಾನು ವರ್ಕ್ ಬುಕ್ ಓಪನ್ ಅಂತ ಏನಿದೆಲ್ಲ ಇಲ್ಲಿ ನಾನು ಇದನ್ನ ಕೊಟ್ಬಿಟ್ರೆ ಇಲ್ಲಿ ಏನೇ ಕೋಡ್ ಕೊಟ್ರು ಅದು ಆಟೋಮೆಟಿಕ್ ರನ್ ಆಗುತ್ತೆ. ಸರಿ, ಇವಾಗ ಇದು ಓಪನ್ ಆಯ್ತು. ನನ್ಗೆ ಇವಾಗ ಲೆಟ್ಸ್ ಸೇ ಇಲ್ಲಿ ಈ ತರ ಗ್ರಿಡ್ ಲೈನ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇದು ಗ್ರಿಡ್ ಲೈನ್ ಇದೆ. ನನ್ಗೆ ಏನಾಗ್ಬೇಕು ಅಂದ್ರೆ ಈ ವರ್ಕ್ ಬುಕ್ ಓಪನ್ ಆಗಿದ ತಕ್ಷಣ ಈ ಶೀಟ್ ಅಲ್ಲಿ ಗ್ರಿಡ್ ಲೈನ್ಸ್ ಇರಬಾರ್ದು, ಹೆಡ್ಡಿಂಗ್ಸ್ ಏನಿದೆ ಹೆಡ್ಡಿಂಗ್ಸ್ ಇರಬಾರ್ದು, ಮತ್ತೆ ಈ ಸ್ಕ್ರೀನ್ ಏನಿದೆ ಇದು ಫುಲ್ ಸ್ಕ್ರೀನ್ ಇರಬೇಕು. ಸೊ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಲೈಡ್ ಅಲ್ಲಿ ನೋಡಿದ್ವಿ ಅಪ್ಲಿಕೇಶನ್ ಇವೆಂಟ್ ಮತ್ತೆ ವರ್ಕ್ ಬುಕ್ ಇವೆಂಟ್ಸ್ ಅಂತೆಲ್ಲ. ನೋಡಿ ಇವಾಗ ಒಂದು ಇವೆಂಟ್ ಬರೀತೀನಿ, ಒಂದು ಪ್ರೋಗ್ರಾಮ್ ಬರೆಯೋಣ, ಅಪ್ಲಿಕೇಶನ್ ಡಾಟ್ ಡಿಸ್ಪ್ಲೇ ಫುಲ್ ಸ್ಕ್ರೀನ್ ಈಕ್ವಲ್ಸ್ ಟು. ಈ ಅಪ್ಲಿಕೇಶನ್ ಏನಿದೆಲ್ಲ ಇದು ಕಂಪ್ಲೀಟ್ ಅಪ್ಲಿಕೇಶನ್ಗೆ ಅಪ್ಲೈ ಆಗುತ್ತೆ. ಡಾಟ್ ಡಿಸ್ಪ್ಲೇ ಫುಲ್ ಸ್ಕ್ರೀನ್ ಈಕ್ವಲ್ಸ್ ಟ್ರೂ ಅಂತಂದ್ರೆ ಇದು ಕಂಪ್ಲೀಟ್ ಫುಲ್ ಸ್ಕ್ರೀನ್ ಆಗುತ್ತೆ. ನೋಡಿ ಈ ತರ ರನ್ ಮಾಡ್ಬಿಡ್ತೀನಿ, ಈ ತರ ಫುಲ್ ಸ್ಕ್ರೀನ್ ಆಗ್ಬಿಡುತ್ತೆ. ಸರಿ, ನೆಕ್ಸ್ಟ್ ನನಗೆ ಗ್ರಿಡ್ ಲೈನ್ಸ್ ಇರಬಾರ್ದು ಈ ಶೀಟ್ ಅಲ್ಲಿ. ಈ ಗ್ರಿಡ್ ಲೈನ್ ಏನಿದೆ ಅದು ಹೋಗ್ಬೇಕು. ಆಕ್ಟಿವ್ ವಿಂಡೋ ಡಾಟ್ ಡಿಸ್ಪ್ಲೇ ಗ್ರಿಡ್ ಲೈನ್ಸ್ ಈಕ್ವಲ್ಸ್ ಫಾಲ್ಸ್. ಆಕ್ಟಿವ್ ವಿಂಡೋ ಡಾಟ್ ಡಿಸ್ಪ್ಲೇ ಹೆಡ್ಡಿಂಗ್ಸ್ ಈಕ್ವಲ್ಸ್ ಫಾಲ್ಸ್. ಇವಾಗ ಗ್ರಿಡ್ ಲೈನ್ಸ್ ಮತ್ತೆ ಹೆಡ್ಡಿಂಗ್ಸ್ ಹೊರಟೋಗುತ್ತೆ. ಸರಿ, ಇಲ್ಲಿ ನೋಡಿ ನನಗೆ ಇಲ್ಲಿ ಶೀಟ್ ಟ್ಯಾಬ್ಸ್ ಇದೆಲ್ಲ ಇದು ಇರಬಾರ್ದು. ಇಲ್ಲಿ ಹೋಗ್ಬಿಟ್ಟು ಆಕ್ಟಿವ್ ವಿಂಡೋ ಡಾಟ್ ಡಿಸ್ಪ್ಲೇ ವರ್ಕ್ ಬುಕ್ ಟ್ಯಾಬ್ಸ್ ಈಕ್ವಲ್ಸ್ ಫಾಲ್ಸ್. ಇಷ್ಟು ಕೊಟ್ಬಿಟ್ರೆ ಇವಾಗ ನೋಡಿ ನಾನು ಇವಾಗ ಈ ಶೀಟ್ ಅಲ್ಲಿ ಸೇವ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಇವಾಗ ಈ ವರ್ಕ್ ಬುಕ್ ನಾನು ಓಪನ್ ಮಾಡ್ತೀನಿ. ನೋಡಿ ನೋಡಿ WKS ರಿಪೋರ್ಟ್ ಶೀಟ್ ಆಕ್ಟಿವೇಟ್ ಆಯ್ತು, ಫುಲ್ ಸ್ಕ್ರೀನ್ ಆಯ್ತು, ಗ್ರಿಡ್ ಲೈನ್ಸ್ ರಿಮೂವ್ ಆಯ್ತು, ಮತ್ತೆ ಹೆಡ್ಡಿಂಗ್ಸ್ ಹೊರಟೋಯ್ತು, ಮತ್ತೆ ಇಲ್ಲಿ ಈ ಟ್ಯಾಬ್ಸ್ ಏನಿದೆ ಅದು ಹೊರಟೋಯ್ತು. ನಾನು ಫಾರ್ಮುಲಾ ಬಾರ್ ಬೇಡ ಅಂದ್ರೆ ಅದನ್ನು ನಾನು ಇಲ್ಲಿ ಆಡ್ ಮಾಡ್ಬೋದು. ಇಲ್ಲಿ ಸರಿ, ಡಿಸ್ಪ್ಲೇ ಫಾರ್ಮುಲಾ ಈಕ್ವಲ್ಸ್ ಫಾಲ್ಸ್. ಈ ತರ ಮಾಡಿದ್ರೆ ನನಗೆ ಫಾರ್ಮುಲಾ ಬಾರ್ ಕೂಡ ಹೊರಟ. ಇದೆಲ್ಲ ಬಂದು ನಿಮ್ಗೆ ಇನ್ ಡೆಪ್ತ್ ಆಗಿ
ಡ್ಯಾಶ್ ಬೋರ್ಡ್ಸ್ ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಚಾಪ್ಟರ್ ಏನ್ ಬರುತ್ತಲ್ಲ, ನೆಕ್ಸ್ಟ್ ಕೋರ್ಸ್ ಏನ್ ಬರುತ್ತಲ್ಲ, ಅದರಲ್ಲಿ ಇದು ನಿಮಗೆ ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ಬರುತ್ತೆ. ಯಾಕಂದ್ರೆ ಅಲ್ಲಿ ಇದನ್ನೆಲ್ಲ ನಾನು ಯೂಸ್ ಮಾಡ್ಬೇಕಾಗತ್ತೆ ಡ್ಯಾಶ್ ಬೋರ್ಡ್ಸ್ ಡಿಸೈನಿಂಗ್ ಅಲ್ಲಿ. ಮತ್ತೆ ನಾನು ಆ ರಿಪೋರ್ಟ್ಸ್ ಏನ್ ಮಾಡ್ತೀನಿ, ಆ ರಿಪೋರ್ಟ್ಸ್ ಅಲ್ಲಿ ನ್ಯಾವಿಗೇಷನ್ಸ್ ಅಲ್ಲಿ ನಾವು ಈ ತರ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸರಿ, ನೆಕ್ಸ್ಟ್ ಇದರಲ್ಲಿ ತುಂಬಾ ಇವೆಂಟ್ಸ್ ಇದೆ ವರ್ಕ್ ಬುಕ್ ಅಲ್ಲಿ. ಯೂಶಲಿ ನಾವೇನೆಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ನೋಡಿ, ಇಲ್ಲಿ ಬಿಫೋರ್ ಕ್ಲೋಸ್ ಅಂತ ಇರುತ್ತೆ. ಬಿಫೋರ್ ಕ್ಲೋಸ್ ಅಂದ್ರೆ ಕ್ಲೋಸ್ ಮಾಡಕ್ ಮುಂಚೆ ನನ್ಗೆ ಏನೇನೆಲ್ಲ ಆಗ್ಬೇಕು ಇದನ್ನೆಲ್ಲ ಟ್ರೂ ಮಾಡ್ಬಿಡ್ತೀನಿ. ಅದೆಲ್ಲ ಹೊರಟೋಗ್ಬಿಡಿದೆ ನೋಡಿ, ಮಾಡ್ತೀನಿ ಸೇವ್ ಮಾಡಿ. ಬಿಫೋರ್ ಕ್ಲೋಸ್ ಅಂದ್ರೆ ನಾನು ಕ್ಲೋಸ್ ಮಾಡಕ್ ಮುಂಚೆ ಏನೇನೆಲ್ಲ ಆಗ್ಬೇಕು, ನಾನು ಒಂದು ವರ್ಕ್ ಬುಕ್ ಕ್ಲೋಸ್ ಮಾಡಕ್ ಮುಂಚೆ ಏನೇನೆಲ್ಲ ಆಗ್ಬೇಕು ಅದನ್ನ ನಾನಿಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಯಾವ್ದೋ ಶೀಟ್ ಅಲ್ಲಿ ಇರ್ತೀನಿ, ನನ್ಗೆ ಈ ವರ್ಕ್ ಬುಕ್ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗೋಕ್ಕೂ ಮುಂಚೆ ಈ ಕಂಪ್ಲೀಟ್ ವರ್ಕ್ ಬುಕ್ ಸೇವ್ ಆಗ್ಬೇಕು. ಸೇವ್ ಆಗೋಕ್ಕೂ ಮುಂಚೆ ಇದು WKS ರಿಪೋರ್ಟ್ ಶೀಟ್ ನ ಆಕ್ಟಿವೇಟ್ ಮಾಡಿ ಸೇವ್ ಮಾಡಿ ಕ್ಲೋಸ್ ಆಗ್ಬೇಕು. ಸೊ ಇಷ್ಟು ಇವೆಂಟ್ ನಡಿಬೇಕು, ಇಲ್ಲಿ ಇಷ್ಟು ಆಕ್ಷನ್ ನಡಿಬೇಕು. ಏನ್ ಮಾಡ್ತೀನಿ, WKS ರಿಪೋರ್ಟ್ ಡಾಟ್ ಆಕ್ಟಿವೇಟ್, ಇದು ಆಕ್ಟಿವೇಟ್ ಆಯ್ತು. ಈಗ ಈ ವರ್ಕ್ ಬುಕ್ ನಾನು ಸೇವ್ ಮಾಡಿ ಕ್ಲೋಸ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ದಿಸ್ ವರ್ಕ್ ಬುಕ್ ಡಾಟ್ ಸೇವ್ ಅಂತ. ಸೊ ಇಲ್ಲಿ ನಾನು ಸೇವ್ ಅಂತ ಕೊಟ್ಟಾಗಲ್ರಿ, ಸೇವ್ ಇದನ್ನ ನಾನು ಸೇವ್ ಮಾಡ್ತೀನಿ. ಅಥವಾ ದಿಸ್ ವರ್ಕ್ ಬುಕ್ ಡಾಟ್ ಕ್ಲೋಸ್ ಅಂತಾನ ಕೊಟ್ಬಿಡ್ಬೋದು. ಕ್ಲೋಸ್ ಅಂತ ಕೊಟ್ರೆ ಅದು ಕೇಳುತ್ತೆ ಸೇವ್ ಮಾಡ್ಬೇಕಾ ಬೇಡವಾ ಅಂತ. ನಾ ಏನ್ ಮಾಡ್ತೀನಿ, ಟ್ರೂ ಅಂತ ಕೊಟ್ಬಿಡ್ತೀನಿ. ಸೊ ಕ್ಲೋಸ್ ಆಗ್ಬೇಕಾದ್ರೆ ಇದೇನಂತೆ, ಸೇವ್ ಆಗಿ ಕ್ಲೋಸ್ ಆಗುತ್ತೆ. ಸರಿ ನೋಡಿ, ಇವಾಗ ಇಲ್ಲಿ ಹೋಗ್ತೀನಿ, ಇಲ್ಲೆಲ್ಲ ಒಂದ್ ಕಡೆ ನಾನು ಶೀಟ್ ನ ಆಕ್ಟಿವೇಟ್ ಮಾಡಿರ್ತೀನಿ. ಇವಾಗ ಇಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ನೋಡಿ. ಸೊ ಕ್ಲೋಸ್ ಮಾಡೋಕ್ಕೂ ಮುಂಚೆ ಅದು WKS ರಿಪೋರ್ಟ್ ಶೀಟ್ ನ ಆಕ್ಟಿವೇಟ್ ಮಾಡಿ ಸೇವ್ ಮಾಡಿ ಕ್ಲೋಸ್ ಮಾಡಿರುತ್ತೆ. ಎಲ್ಲಿ ಹೋಗ್ಬಿಟ್ಟು ಇವಾಗ ಈ ಫೈಲ್ ಓಪನ್ ಮಾಡಿದ್ರೆ ನೋಡಿ, ಸರಿ ಇಲ್ಲಿ ಬೇರೆ ಏನೋ ಒಂದು ನಂಬರ್ ಕೊಡೋಣ. ನಾನು ಅದು ಸೇವ್ ಮಾಡಕ್ ಹೋಗಲ್ಲ, 890 450 ಅಂತ ಕೊಟ್ಟಿರ್ತೀನಿ. ಇದಕ್ಕೆ ರಿಸಲ್ಟ್ ಬಂದಿದೆ. ನಾನು ಇದನ್ನ ಸೇವ್ ಮಾಡಲ್ಲ ನೋಡಿ. ನಾನು ಇದನ್ನ ಕ್ಲೋಸ್ ಮಾಡ್ಬೇಕಾದ್ರೆ ಅದು ಸೇವ್ ಅಂತ ಕೇಳೋದೇ ಇಲ್ಲ. ಯಾಕಂದ್ರೆ ದಿಸ್ ವರ್ಕ್ ಬುಕ್ ಡಾಟ್ ಕ್ಲೋಸ್ ಅಲ್ಲಿ ಸೇವ್ ಚೇಂಜಸ್ ಗೆ ಟ್ರೂ ಅಂತ ಕೊಟ್ಬಿಟ್ಟಿದ್ದೀನಿ. ಇವಾಗ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ ನೋಡಿ, ಆಟೋಮೆಟಿಕ್ ಸೇವ್ ಆಗಿ ಕ್ಲೋಸ್ ಆಗೋಯ್ತು. ಅದು ಕೇಳೋದೇ ಇಲ್ಲ. ಇಲ್ಲ ಅಂದ್ರೆ ನಾನು ಆ ಕೋಡ್ ಕೊಟ್ಟಿಲ್ಲ ಅಂದ್ರೆ ಅದು ಕೇಳುತ್ತೆ, ಡೂ ಯು ವಾಂಟ್ ಟು ಸೇವ್ ದ ಚೇಂಜಸ್. ಎಸ್ ಅಂತ ಕೊಟ್ರೆ ಸೇವ್ ಆಗುತ್ತೆ, ನೋ ಅಂತ ಕೊಟ್ರೆ ಸೇವ್ ಆಗಲ್ಲ, ಕ್ಯಾನ್ಸಲ್ ಅಂತ ಕೊಟ್ರೆ ಅದು ಅಲ್ಲೇ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ನೋಡಿ ನೋಡಿ ಅಲ್ಲಿ ಚೇಂಜ್ ಮಾಡಿದ್ದಾರೆ, ಸೇವ್ ಆಯ್ತು. ಸರಿ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಇದನ್ನ ಫಾಲ್ಸ್ ಅಂತ ಕೊಟ್ಬಿಡ್ತೀನಿ. ಫಾಲ್ಸ್ ಅಂತ ಕೊಟ್ರೆ ನೀವು ಯಾವುದೇ ಕಾರಣಕ್ಕೂ ಈ ಫೈಲ್ ಇದೆಲ್ಲ ಕ್ಲೋಸ್ ಆಗ್ಬೇಕಾದ್ರೆ ನನಗೇನು ಇನ್ಫಾರ್ಮೇಶನ್ ಕೇಳೋದೇ ಇಲ್ಲ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಬಟ್ ಫೈಲ್ ಸೇವ್ ಆಗಲ್ಲ. ಬೈ ಮಿಸ್ಟೇಕ್ ಯಾರೋ ಒಬ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಏನೋ ಒಂದು ಚೇಂಜ್ ಮಾಡ್ಬಿಟ್ಟಿರ್ತಾರೆ ಈ ತರ. ಈಗ ನೋಡಿ, ನಾನು ಕ್ಲೋಸ್ ಮಾಡ್ತೀನಿ, ಬಟ್ ಯಾವುದೇ ರೀತಿ ಚೇಂಜಸ್ ಅಲ್ಲಿ ಆಗಲ್ಲ. ಯಾಕಂದ್ರೆ ಸೇವ್ ಆಗಲ್ಲ. ನೋಡಿ ಕ್ಲೋಸ್ ಆಯ್ತು, ನಾನೇನು ಕೇಳಲೇ ಇಲ್ಲ, ಅದು ಆಟೋಮೆಟಿಕ್ ಕ್ಲೋಸ್ ಆಗೋಯ್ತು. ಇದನ್ನ ಓಪನ್ ಮಾಡಿದ್ರೆ ನೋಡಿ, ಈ ಶೀಟ್ ಅಲ್ಲಿ ಹೋದ್ರೆ ಹಳೆ ಡೇಟಾ ಹೆಂಗಿದೆ ಹಂಗೆ ಇದೆ. ಈಗ ನಾನು ಇದನ್ನ ಕೊಟ್ಟಿಲ್ಲ ಅಂದ್ರೆ, ಈಗ ನೋಡಿ ನಾನು ಇದನ್ನ ಕೊಡಲ್ಲ, ನಾನಿಲ್ಲಿ ಸೇವ್ ಚೇಂಜಸ್ಗೆ ನಾನು ಟ್ರೂ ಅಥವಾ ಫಾಲ್ಸ್ ಏನೂ ಕೊಟ್ಟಿಲ್ಲ. ಇವಾಗ ನೋಡಿ ನಾನು ಚೇಂಜ್ ಮಾಡ್ತೀನಿ. ಇವಾಗ ನಾನು ಕ್ಲೋಸ್ ಮಾಡ್ಬೇಕಾದ್ರೆ ಅದು ನನಗೆ ಇನ್ಫಾರ್ಮೇಶನ್ ಕೇಳುತ್ತೆ, ಅಂದ್ರೆ ಸೇವ್ ಮಾಡ್ಬೇಕಾ ಬೇಡವಾ. ಬಟ್ ನಾನು ಇಲ್ಲಿ ಬಿಫೋರ್ ಕ್ಲೋಸ್ ಅಲ್ಲಿ ಏನ್ ಮಾಡಿದೆ, ಇಲ್ಲಿ ಸೇವ್ ಚೇಂಜಸ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟೆ. ಸೊ ಇವಾಗ ಏನಾಗುತ್ತೆ, ಈ ತರ ಕೊಟ್ರೆ ಅದು ಒಂದು ನನಗೆ ಟ್ರೂ ಅಂತ ಕೊಟ್ರೆ ಸೇವ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ, ನನ್ನ ಏನು ಇನ್ಫಾರ್ಮೇಶನ್ ಕೇಳಲ್ಲ. ಅದು ಫಾಲ್ಸ್ ಅಂತ ಕೊಟ್ರೆ ಅದೇನ್ ಮಾಡುತ್ತೆ, ಕ್ಲೋಸ್ ಮಾಡುತ್ತೆ, ನನಗೆ ಏನು ಇನ್ಫಾರ್ಮೇಶನ್ ಕೇಳೋದಿಲ್ಲ, ಇದು ಫೈಲ್ ನ ಸೇವ್ ಮಾಡ. ಸರಿ, ನೆಕ್ಸ್ಟ್ ಅಕಸ್ಮಾತಾಗಿ ನನಗೇನಾದ್ರು ಇಲ್ಲೊಂದು ಫೈಲ್ ಇದೆ, ಇದು ನಾನು ಸೇವ್ ಮಾಡಬಾರ್ದು, ಅಂದ್ರೆ ಸೇವ್ ಅಲವೇ ಮಾಡಬಾರ್ದು.
ಅವಾಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಬಿಫೋರ್ ಸೇವ್ ಅಂತ ಇರುತ್ತೆ. ನೀವ್ ಏನು ಮಾಡ್ಬೇಕಾಗಿಲ್ಲ, ಅಂದ್ರೆ ನನಗೆ ಫೈಲ್ ಸೇವ್ ಮಾಡಬಾರ್ದು, ಆತರ ಮಾಡಬೇಕು ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಷ್ಟೇ ನೀವು ಕೊಡ್ಬೇಕಾದ. ಇವಾಗ ನೋಡಿ ನಾನು ಸೇವ್ ಮಾಡಿದ್ರೆ ಆ ಫೈಲ್ ಸೇವ್ ಆಗಲ್ಲ. ಇಲ್ಲಿ ಹೋಗ್ಬಿಟ್ಟು ಬೇಕಿರೋ ಒಂದು ಮೆಸೇಜ್ ಕೊಡ್ತೀನಿ, ಮೆಸೇಜ್ ಬಾಕ್ಸ್ ಫೈಲ್ ಕ್ಯಾನ್ ನಾಟ್ ಬಿ ಸೇವ್ಡ್. ನೋಡಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಎಸ್ ಅಂತ ಕೊಡ್ತೀನಿ ನೋಡಿ, ಫೈಲ್ ಕ್ಯಾನ್ ನಾಟ್ ಬಿ ಸೇವ್ಡ್. ಅಂದ್ರೆ ಅಕಸ್ಮಾತ್ ಏನಾದ್ರೂ ಈ ಫೈಲ್ ಸೇವ್ ಆಗ್ಬಾರ್ದು ಅಂತ ನಾವು ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಕಂಟ್ರೋಲ್ ಎಸ್ ಅಂತ ಕೊಟ್ರೆ ಸೇವ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಬಿಫೋರ್ ಸೇವ್ ಅಂತ ಇವೆಂಟ್ ಇದೆಯಲ್ಲ, ಅಲ್ಲಿ ನಾನು ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ರೆ ಸಾಕು. ಇದು ಎಲ್ಲಿ ಯೂಸ್ ಆಗುತ್ತೆ, ನಾನು ಒಂದು ಡ್ಯಾಶ್ ಬೋರ್ಡ್ ಮಾಡಿರ್ತೀನಿ ಅಥವಾ ಒಂದು ಟೆಂಪ್ಲೇಟ್ ಮಾಡಿರ್ತೀನಿ. ಈ ಫೈಲ್ ಒಬ್ಬ ಯೂಸರ್ ಏನೇ ಮಾಡಿದ್ರು ಬರೀ ಅದನ್ನ ವ್ಯೂ ಅಷ್ಟೇ ಮಾಡ್ಬೇಕು, ಅದ್ರಲ್ಲಿ ಏನು ಚೇಂಜಸ್ ಮಾಡಬಾರ್ದು. ಅವನೇನ್ ಮಾಡ್ತಾನೆ, ಚೇಂಜಸ್ ಎಲ್ಲ ಮಾಡ್ಬಿಟ್ಟು ಸೇವ್ ಅಂತ ಕೊಟ್ರೆ ಟೆಂಪ್ಲೇಟ್ ಎಲ್ಲ ಹಾಳಾಗೋದು. ನಂಗೆ ಆತರ ಟೆಂಪ್ಲೇಟ್ ಹಾಳಾಗ್ಬಾರ್ದು. ಅವ್ನು ಏನೇ ಮಾಡ್ಬೋದು, ಅವ್ನು ಏನೇ ಎಕ್ಸ್ಪೆರಿಮೆಂಟ್ ಮಾಡ್ಲಿ, ಏನೇ ಕ್ಯಾಲ್ಕುಲೇಷನ್ಸ್ ಮಾಡ್ಲಿ, ಬಟ್ ಕ್ಲೋಸ್ ಮಾಡ್ಬೇಕಾದ್ರೆ ಆ ಫೈಲ್ ಹಳೇದ್ ಹೆಂಗಿತ್ತು ಅದೇ ತರನೇ ಅದು ಕ್ಲೋಸ್ ಆಗ್ಬೇಕು. ಮತ್ತೆ ನಾನು ಕಂಟ್ರೋಲ್ ಎಸ್ ಅಂತ ಕೊಟ್ರೆ ಸೇವ್ ಮಾಡಕ್ಕೆ ಬಿಡಬಾರ್ದು. ಸೊ ಆ ತರ ಸಿಚುವೇಶನ್ಸ್ ಅಲ್ಲಿ ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಂತ ಕೊಡ್ಬೇಕು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಇದೆ. ಇವಾಗ ನೋಡಿ, ಈ ಫೈಲ್ ನಾನು ಕ್ಲೋಸ್ ಮಾಡ್ಬಿಟ್ರೆ ಇಲ್ಲಿ ನಾನು ಏನಂತ ಕೊಟ್ಟಿದ್ದೀನಿ, ಕ್ಯಾನ್ಸಲ್ ಈಕ್ವಲ್ಸ್ ಟ್ರೂ ಅಂತ ಕೊಟ್ಟಿದ್ದೀನಿ. ಇಲ್ಲೂ ನಾನು ಸೇವ್ ಮಾಡಬಾರ್ದು ಅಂತ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಬಿಫೋರ್ ಕ್ಲೋಸ್ ಅಲ್ಲಿ ಸೇವ್ ಮಾಡಕ್ ಕೊಟ್ಟಿದ್ದೀನಿ, ಸೇವ್ ಮಾಡ್ಬೇಕಾದ್ರೆ ನಾನು ಸೇವ್ ಮಾಡಬಾರ್ದು ಅಂತ ಕೊಟ್ಟಿದ್ದೀನಿ. ಸೊ ಇದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅವಾಗ ನೀವು ಅಕಸ್ಮಾತ್ ಆಗಿ ಸೇವ್ ಆಪ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಇದನ್ನ ನೀವು ಕಮೆಂಟ್ ಮಾಡ್ಬಿಡಿ. ಇದನ್ನ ಕೊಡಕ್ ಆಗಲ್ಲ. ಇವ್ ನೋಡಿ, ಇಲ್ಲಿ ಹೋದ್ರೆ ನಾನು ಇದನ್ನ ಫೈಲ್ ಕ್ಲೋಸ್ ಮಾಡ್ತೀನಿ ನೋಡಿ, ಕನ್ಫ್ಯೂಸ್ ತಾನೇನಂತ ಕೊಟ್ಟಿದ್ದೆ ಅಲ್ಲಿ ಸೇವ್ ಅಂತ ಹೇಳಿ, ಇಲ್ಲಿ ಕೊಟ್ರೆ ಸೇವ್ ಆಗಲ್ಲ. ಅದು ತಾನೇನಂತ ಕೊಟ್ಟಿದೆ, ಬಿಫೋರ್ ಕ್ಲೋಸ್ ಮಾಡ್ಬೇಕಾದ್ರೆ ಇದನ್ನ ಸೇವ್ ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ. ಬಟ್ ಇಲ್ಲೇನ್ ಮಾಡಿದೀನಿ, ಸೇವೆ ಮಾಡಬಾರ್ದು ಅಂತ ಕೊಟ್ಟಿದ್ದೀನಿ ಇಲ್ಲಿ ಬಿಫೋರ್ ಸೇವ್. ಸೊ ಅದು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಈ ತರ ಸಿಚುವೇಶನ್ಸ್ ಅಲ್ಲಿ ಎನಿವೇಸ್ ನಾನು ಸೇವ್ ಮಾಡ್ಲೇಬಾರ್ದು, ಅವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಸೇವ್ ಇದು ಕೊಡ್ಲೇಬಾರ್ದು, ಇಲ್ಲ ಅಂದ್ರೆ ಇದನ್ನ ಫಾಲ್ಸ್ ಅಂತ ಮಾಡ. ಇದು ಅಕಸ್ಮಾತ್ ಸೇವ್ ಮಾಡ್ಲೇಬಾರ್ದು ಅಂತ ಕೊಟ್ಟಾಗ. ಬಟ್ ಇವಾಗ ನಾನು ಇದು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ, ಸೇವ್ ಆಗಲ್ಲ. ಈ ಕೋಡ್ ಏನಿದೆ ಇದನ್ನ ನಾನು ಸೇವ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾನು ಸೇವ್ ಆಪ್ಷನ್ಸ್ ಕೊಟ್ಟೇ ಇಲ್ಲ. ಸೊ ಈ ಪಾರ್ಟ್ ಏನಿದೆ ಇದು ಸೇವ್ ಆಗಿರಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಡಿಸೈನ್ ಮೋಡ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡ್ಬೇಕು. ಈ ಡಿಸೈನ್ ಮೋಡ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಯಾವುದೇ ಕೋಡ್ಸ್ ರನ್ ಆಗಲ್ಲ, ಎಲ್ಲ ಡಿಸೈನ್ ಮಾಡ್ಕೋಬಿಟ್ಟಿರುತ್ತೆ. ಇವಾಗ ಒಂದ್ಸರಿ ನಾವು ಇದನ್ನ ಸೇವ್ ಮಾಡ್ಬಿಡೋಣ, ಅಂದ್ರೆ ಈ ಕೋಡ್ ಕೂಡ ಸೇವ್ ಆಗುತ್ತೆ. ಇಮಿಡಿಯೇಟ್ ಆಗಿ ಇದನ್ನ ತೆಗೆದ್ಬಿಡ್ತೀನಿ. ಈಗ ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಏನೋ ಚೇಂಜಸ್ ಎಲ್ಲ ಮಾಡ್ತೀನಿ. ಇವಾಗ 1 2 3 ಏನೋ ಮಾಡಿದೆ, ರನ್ ಮಾಡಿದೆ. ನೋಡಿ ಕ್ಲೋಸ್ ಮಾಡ್ತೀನಿ, ಸೇವ್ ಮಾಡಕ್ ಹೋಗ್ತೀನಿ, ಸೇವ್ ಆಗಲ್ಲ, ಸೇವ್ ಅಲೋ ಮಾಡಲ್ಲ ಅದು. ಈಗ ಅದನ್ನ ಕ್ಲೋಸ್ ಮಾಡ್ತೀನಿ, ವಿತೌಟ್ ಸೇವ್ ಅದು ಕ್ಲೋಸ್ ಆಗ. ನೋಡಿ ಇಲ್ಲಿ ಹೋದ್ರೆ ಹಳೆ ಡೇಟಾ ಏನಿತ್ತು ಅದೇ. ಸೊ ಇದು ಬಂದು ವರ್ಕ್ ಬುಕ್ ಮತ್ತೆ ವರ್ಕ್ ಶೀಟ್ ಮಾಡ್ಯೂಲ್. ಇದು ತುಂಬಾನೇ ಇಂಪಾರ್ಟೆಂಟ್. ನಿಮ್ಗೆ ನೆಕ್ಸ್ಟ್ ಲೆವೆಲ್ ಡ್ಯಾಶ್ ಬೋರ್ಡ್ಸ್ ಹೋದಾಗ ಇದು ಮತ್ತೆ ರಿಪೀಟ್ ಆಗುತ್ತೆ. ಬಟ್ ಇದನ್ನ ನಾನು ಏನಕ್ಕೆ ಇವತ್ತು ನಿಮ್ಗೆ ತಗೊಂಡೆ ಅಂದ್ರೆ, ಈ ಚಾಪ್ಟರ್ ಬಂದು ನಿಮ್ಗೆ ಡೈನಾಮಿಕ್ ಟೆಂಪ್ಲೇಟ್ಸ್ ಅಥವಾ ಆಟೋಮೇಷನ್ಸ್, ರಿಪೋರ್ಟ್ಸ್, ಮತ್ತೆ ನೀವು ಏನೇ ಯಾವುದೇ ಕಂಪನಿಯಲ್ಲಾಗ್ಲಿ ಯಾವುದೇ ಅಸೈನ್ಮೆಂಟ್ಸ್ ಆಗಲಿ ಇದೇ ಮಾಡ್ಯೂಲ್ಸ್ ನ ನೀವು ಯೂಸ್ ಮಾಡ್ಬೇಕತ್ತೆ. ಅಂದ್ರೆ ಕೆಲವೊಂದು ಸಿಚುವೇಶನ್ಸ್, ಓಕೆನಾ. ಸೊ ಇದನ್ನ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಡ್ಯಾಶ್ ಬೋರ್ಡ್ಸ್, ರಿಪೋರ್ಟಿಂಗ್ಸ್, ಆಟೋಮೇಷನ್ಸ್ ಏನಿದೆ ಅದು ತುಂಬಾ ಈಸಿ ವರ್ಕ್ ಮಾಡಬಹುದು. ಮತ್ತೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ.